Good morning students, very good morning. In last video, in coordination compounds we discussed, that is calculation of CFSE value in high spin octahedral complexes. In high spin octahedral complexes alli artha ida CFSE value, that is crystal field splitting energy ಅಥವಾ crystal field stabilization energy ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. D1 ion, D2 ion, D3 ion, D4 ion, D5 ion ವಿತ್ ಅನ್ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಲ್ಲಮ್ಮ, ನೆನಪು ಇದೆಯಾ? ಎಲ್ಲ ನೀವು ಅರ್ಥ ಆಯ್ತು. ನಾನು ಒಂದೇ ಡಯಾಗ್ರಾಮ್ ಬರೆದ್ಬಿಟ್ಟು ಎಲ್ಲ ಅರ್ಥ ಆಯ್ತಾ, ಅದರಲ್ಲೇ ಕ್ಯಾಲ್ಕುಲೇಷನ್ ತೋರಿಸಿದ್ದೆ. ಇವಾಗ ದಟ್ ಈಸ್ D6 ion, another example, that is D6 ion. ಈ D6 ion ಅರ್ಥ ಆಯ್ತಾ, CFSE ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅರ್ಥ ಆಯ್ತಾ, ಒಂದು ಎಕ್ಸಾಂಪಲ್ ತಗೊಳ್ಳೋಣ D6 ion-ಗೆ. ಅರ್ಥ ಆಯ್ತಾ, ಯಾವ್ದಪ್ಪ ಎಕ್ಸಾಂಪಲ್ ಅಂದ್ರೆ ದಟ್ ಇಸ್ ಐರನ್ ಕಾಂಪ್ಲೆಕ್ಸ್ ತಗೊಳ್ಳೋಣ. FeH2O 6 times 2+. ಅರ್ಥ ಆಯ್ತಾ? ಅಂಡ್ ಆಲ್ಸೋ ಅನದರ್ ಐರನ್ ಕಾಂಪ್ಲೆಕ್ಸ್ ತಗೊಳ್ಬೇಕಾದ್ರೆ ದಟ್ ಈಸ್ FeCl6 4-. What is the oxygen state of iron in this? In this complex, the iron oxygen state is +2. Artha aita? What is the atomic number of iron? 26. What is electronic configuration? Gotti nimge. Iron atomic number, that is 26. That is argon 3d6 4s2. ಈ 3d6 4s2 +2 ಅಂದ್ರೆ ಇವು ಎರಡು ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟಿರುತ್ತೆ. Dl6 ಹಂಗೆ ಇದೆಯಾ? Dl6 electrons ಹಂಗೆ ಇದೆ. ಅರ್ಥ ಆಯ್ತಾ? ಯು ಟೇಕ್ ಅನದರ್ ಎಕ್ಸಾಂಪಲ್, FeCl6 4-. ಅರ್ಥ ಆಯ್ತಾ? ಇದರಲ್ಲಿ ಕೂಡ ನಾವು ತಗೊಂಡಾಗ Fe ಇನ್ +2 ಆಕ್ಸಿಜನ್ X ಪ್ಲಸ್ -1 × 6 = -4. ಅರ್ಥ ಆಯ್ತಾ? ಇವಾಗ ಇದು ನ್ಯೂಟ್ರಲ್ ಆಗಿರ್ತಕ್ಕಂಥ ಚಾರ್ಜ್ ಆಕ್ಸಿಜನ್ ಸ್ಟೇಟ್ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಇದ್ರ ಎರಡು ಹೋಗ್ಬಿಟ್ಟಿರುತ್ತೆ. Fe ಇನ್ +2 ಆಕ್ಸಿಜನ್ ಸ್ಟೇಟ್ 24 ಮಾತ್ರ ಇರ್ತದೆ, ಈ ತರ ಇರುತ್ತೆ. ಇವಾಗ x - 6 = -4. x = -4 + 6, therefore x = +2. ಇದರಲ್ಲೂ ಕೂಡ ಐರನ್ +2 ಆಕ್ಸಿಜನ್ ಸ್ಟೇಟ್, ಐರನ್ ಈಸ್ +2 ಆಕ್ಸಿಜನ್ ಸ್ಟೇಟ್ ಅಲ್ವಾ? ಈ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಸೇಮ್ ಹಿಂಗೆ ಇರುತ್ತಾ? ಅಲ್ಲಿಗೆ Dl ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 6 ಎಲೆಕ್ಟ್ರಾನ್ಸ್ ಇದಾವೆ. ಅರ್ಥ ಆಗಿದೆಯಾ? ಇವಾಗ ಯಾವಾಗ ಅರ್ಥ ಆಯ್ತಾ ಐರನ್ ಫ್ರೀ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ ಏನು? ಗ್ರೌಂಡ್ ಸ್ಟೇಟ್ ಅಲ್ಲಿ. ಅರ್ಥ ಆಯ್ತಾ? ಆ ಐರನ್ ಅಲ್ಲಿ ಇರ್ತಕ್ಕಂಥ d ಆರ್ಬಿಟಲ್ಸ್ 5 d ಆರ್ಬಿಟಲ್ಸ್, ಅರ್ಥ ಆಯ್ತಾ? ದಟ್ ಈಸ್ d ಆರ್ಬಿಟಲ್ಸ್ ಇನ್ ಫ್ರೀ ಸ್ಟೇಟ್ ಅಥವಾ ಗ್ರೌಂಡ್ ಸ್ಟೇಟ್. ಫ್ರೀ ಸ್ಟೇಟ್ ಆರ್ ಗ್ರೌಂಡ್ ಸ್ಟೇಟ್. ಅರ್ಥ ಆಗ್ತಿದೆಯಾ? ಯಾವಾಗ ಲಿಗ್ಯಾಂಡ್ಸ್ ಸ್ಪೆರಿಕಲಿ ಅಪ್ರೋಚ್ ಆಗುತ್ತೋ, ಏನಾಗುತ್ತೆ? ದೇ ಬಿಕಮ್ಸ್ ಅಕ್ವೈರ್ ಎನರ್ಜಿ, ದಟ್ 5 d ಆರ್ಬಿಟಲ್. ದಟ್ 5 d ಆರ್ಬಿಟಲ್ ಆಲ್ಸೋ ಸೇಮ್ ಎನರ್ಜಿ. ಅದರಲ್ಲಿ ಕೂಡ 5 ಸೇಮ್ ಎನರ್ಜಿ ಅಂತ ಇರುತ್ತೆ, ಬಟ್ 5 d ಆರ್ಬಿಟಲ್ಸ್ ಅಕ್ವೈರ್ಸ್ ಎನರ್ಜಿ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾರೆ, ಜಾಸ್ತಿ ಆಗ್ತಾ ಹೋಗುತ್ತಲ್ಲಮ್ಮ. 1 2 3 4 5. ದಿಸ್ ಈಸ್ ಆವರೇಜ್ energy of the d orbitals, average energy of the d orbitals in a spherically crystal field. artha aita? In a spherically surrounded the ligands. artha aita? ಅಥವಾ degenerate d orbitals, non degenerate d orbitals ಅಂತ ಕರಿತೀವಿ ಅದಕ್ಕೆ. ಅರ್ಥ ಆಯ್ತಾ? degenerate d orbitals. ಇವಾಗ ಯಾವಾಗ ಲಿಗ್ಯಾಂಡ್ಸ್ ಬಂದು ಕ್ಲೋಜರ್ ಬರ್ತಾವೋ, ಯಾವುದಕ್ಕೆ? ಈ ಐರನ್ ನಲ್ಲಿ ಇರ್ತಕ್ಕಂಥ d ಆರ್ಬಿಟಲ್ಸ್ಗೆ ಈ ಲಿಗ್ಯಾಂಡ್ಸ್ ಬಂದು ಕ್ಲೋಜರ್ ಬರ್ತಾವೋ, ಈ 5 d ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗ್ಬಿಟ್ಟು ಅರ್ಥ ಆಯ್ತಾ, ಒಂದು Eg ಲೆವೆಲ್, ಇನ್ನೊಂದು T2G ಲೆವೆಲ್. T2G ಲೆವೆಲ್ ಅಲ್ಲಿ ಅರ್ಥ ಆಯ್ತಾ 3 ಆರ್ಬಿಟಲ್ಸ್ ಇರ್ತವೆ. ಯಾವ ಒಂದು ಗೊತ್ತಿದೆ? Eg ಲೆವೆಲ್ 2 ಆರ್ಬಿಟಲ್ಸ್ ಇರುತ್ತೆ. ಇದು ದಟ್ ಈಸ್ ಏನಿದು? ಅರ್ಥ ಆಯ್ತಾ? ಬ್ಯಾರಿ
ಸ್ಟೇಟ್ ಅಥವಾ ಬ್ಯಾರಿ ಸ್ಟೇಟ್ ಅಂತ ಕರಿತೀವಿ, ಅದಕ್ಕೆ ಬ್ಯಾರಿಯರ್ ಎನರ್ಜಿ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಈ ಬ್ಯಾರಿ ಸ್ಟೇಟ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಜೀರೋ ತಾನೆ, ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಇದಕ್ಕೆ ಏನಂತ ಕರಿತೀವಿ? ಇದಕ್ಕೆ ಟೋಟಲಿ ಆಕ್ಟೈಡಲ್ ಸ್ಪ್ಲಿಟ್ಟಿಂಗ್ ಅಲ್ಲಿ ಡೆಲ್ಟಾ ಓ ತಾನೆ, ಸ್ಪ್ಲಿಟ್ಟಿಂಗ್ ಎನರ್ಜಿ ಇನ್ ಆಕ್ಟೈಡಲ್ ಕಾಂಪ್ಲೆಕ್ಸ್ ಡೆಲ್ಟಾ ಓ. ಈ ಬ್ಯಾರಿ ಸೆಂಟ್ರಿಂದ ಅಥವಾ ಬ್ಯಾರಿ ಸ್ಟೇಟ್ ಅಂತ ಕರಿತೀವಿ. ಈ ಬ್ಯಾರಿ ಸೆಂಟ್ರಿಂದ ಮೇಲ್ಗಡೆಗೆ ಎಷ್ಟಿರುತ್ತೆ ಈಜಿ ಲೆವೆಲ್ ವರೆಗೂ ಎನರ್ಜಿ, ದಟ್ ಈಸ್ -0.6 ಇಂಟು ಡೆಲ್ಟಾ ಓ. ಅಲ್ವಾ? ಅರ್ಥ ಆಯ್ತಾ? ಡಿ ಕ್ಯೂ ಆದ್ರೆ 6 ಡಿ ಕ್ಯೂ, ಅರ್ಥ -6 ಡಿ ಕ್ಯೂ. ಇದೆಷ್ಟಿರುತ್ತೆ? ಸರಿ, ಇದು ಪ್ಲಸ್ ತಾನೆ, ಇದು ಪ್ಲಸ್ ಇನ್ಕ್ರೀಸಸ್. ಇದು ಮೈನಸ್, ಇದು ಪ್ಲಸ್ 6 ಡಿ ಕ್ಯೂ, ಇದು -0.4 ಡೆಲ್ಟಾ ಓ ಅಥವಾ -4 ಡಿ ಕ್ಯೂ. ಇಷ್ಟದ ಎನರ್ಜಿ. ಇವಾಗ ನೀವು CFSE ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ D6 ಅಯಾನ್ಗೆ, ಇದರಲ್ಲಿ D6 ಅಯಾನ್ ತಂದಿದ್ದ ಐರನ್ ನಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಬೇಕಾದ್ರೆ. ಅರ್ಥ ಆಯ್ತು? ಐರನ್ ಅಟಾಮಿಕ್ ನಂಬರ್ 26, ಐರನ್ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ, ದಟ್ ಈಸ್ ಆರ್ಗಾನ್ 3d6 4s0. 2+ ಅಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟಿರುತ್ತೆ, 4s ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಹೋಗಿರುತ್ತೆ. ಡಿ ಅಲ್ಲಿ 6 ಎಲೆಕ್ಟ್ರಾನ್ಸ್ ಹಂಗೆ ಇರ್ತವೆ. ಆ 6 ಎಲೆಕ್ಟ್ರಾನ್ಸ್ ಹೆಂಗಿರ್ತವೆ ಅಂತ ಹೇಳ್ಬಿಟ್ಟಾದ್ರೆ, ಡಿ ಅಲ್ಲಿ 1 2 3 4 5 6 ಉಣ್ಸ್ಫುಲ್ ಫಾಲ್ ಆಗಿರುತ್ತೆ. ಇದರಲ್ಲೂ ಕೂಡ ಸೇಮ್ 1 2 3 4 5 6. ಅರ್ಥ ಆಯ್ತಾ? ದಿಸ್ D6. ಇವಾಗ ಈ 6 ಎಲೆಕ್ಟ್ರಾನ್ಸ್ ಯಾವ ತರ ಅಕಾಮಿಡೇಟ್ ಆಗತ್ತೆ ಇದರಲ್ಲಿ? ಫಸ್ಟ್ ನಿಮ್ಗೆ ಗೊತ್ತಿದೆ 1 2 3, ಅರ್ಥ ಆಯ್ತಾ? 4 5. ಯಾಕಂದ್ರೆ ಐ ಸ್ಪಿನ್ ಕಾಂಪ್ಲೆಕ್ಸಸ್ ಅಂದ್ರೆ ವೀಕ್ ಲಿಗೇಂಡ್ಸ್ ತಾನೆ. ವೀಕ್ ಲಿಗೇಂಡ್ಸ್ ಕ್ಯಾನ್ ಫಾರ್ಮ್ ಐ ಸ್ಪಿನ್ ಕಾಂಪ್ಲೆಕ್ಸಸ್. ಆದ್ರಿಂದ ಇಲ್ಲೇನಾಗುತ್ತೆ ಕಂಡೀಷನ್ ಕೂಡ ಗೊತ್ತಿದೆ ನಿಮಗೆ. ಅರ್ಥ ಆಯ್ತಾ? ಡೆಲ್ಟಾ ಓ ಇಸ್ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ ಅಲ್ವಾ? ಆದ್ರಿಂದ ಏನಾಗತ್ತೆ, ಒಂದು ಎಲೆಕ್ಟ್ರಾನ್ ಉಣಿಸುವ ಪ್ರಕಾರ ಫಸ್ಟ್ ಸಿಂಗಲ್ ಆಗಿ ಆಕ್ಯುಪೈ ಆಗಿ ಮತ್ತೆ ಬಂದು ಇಲ್ಲಿ ಪೇರ್ ಅಪ್ ಆಗುತ್ತೆ. ಡೆಲ್ಟಾ ಓ ಇಸ್ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ, ದಟ್ಸ್ ವೈ ದ ಎಲೆಕ್ಟ್ರಾನ್ ಗೋಸ್ ಟು ಈಸಿ ಲೆವೆಲ್ ಆಲ್ಸೋ. ಅರ್ಥ ಆಗಿದೆಯಾ? ನಾವು ವೆರಿ ಸಿಂಪಲ್, ನೀವು CFSE ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದ್ರ ಪ್ರಕಾರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ. ಇಲ್ಲಿ T2G4 Eg2 ಅಲ್ವಾ? T2G4 Eg2. ಈ ಮೂರು ಆರ್ಬಿಟಲ್ಸ್ ಯಾವ ಅಂತ ಗೊತ್ತಿದೆ? DXY DYZ DXZ. ಇವೆರಡು ಯಾವ? DX² - y² DZ² ಅಲ್ವಾ? ಆರ್ಬಿಟಲ್ಸ್ ಯಾವ ಅಂತ ಕೂಡ ಗೊತ್ತಿದೆ ನಿಮಗೆ. ಇವಾಗ ಈ D6 ಅಯಾನ್ ಅಲ್ಲಿ ಎಲೆಕ್ಟ್ರಾನ್ಸ್ ಅಕಾಮಿಡೇಟ್, ಇದರಿಂದ ನಾವು CFSE ವ್ಯಾಲ್ಯೂ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲೆಕ್ಟ್ರಾನ್ಸ್ ಅಕಾಮಿಡೇಟ್ ಮಾಡ್ಬಿಟ್ಟಿದೀವ. ಅರ್ಥ ಆಗಿದೆಯಾ? ಇವಾಗ ನಾವು CFSE ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಗೊತ್ತಿದೆಯಾ? ಹೆಂಗೆ? ದಟ್ ಈಸ್ CFSE ಇನ್ ಆಕ್ಟಾಯ್ಡಲ್ ಕಾಂಪ್ಲೆಕ್ಸಸ್, ದಟ್ ಈಸ್ D6 ಅಯಾನ್ ಅಲ್ಲಿ. ಅರ್ಥ ಆಯ್ತಾ? ದಟ್ ಈಸ್ -0.4 ಇಂಟು P ಪ್ಲಸ್ 0.6 ಇಂಟು Q ಇಂಟು ಡೆಲ್ಟಾ ಓ. ನಕ್ಕ ಇದೆಯಾ? ದಟ್ಸ್ ಅ ಫಾರ್ಮುಲಾ. ಫಿಕ್ಸ್ ಮೈಂಡ್ ಅಲ್ಲಿ ಇರ್ಬೇಕದು. ಅರ್ಥ ಆಯ್ತಾ? ಇವಾಗ ಇಲ್ಲಿ P ವ್ಯಾಲ್ಯೂ ಕಂಡುಹಿಡಿಯಲ್ಲಿ. ವಾಟ್ ಇಸ್ ದ P ವ್ಯಾಲ್ಯೂ ಹಿಯರ್? 4 ಅಲ್ವಾ? ವಾಟ್ ಇಸ್ ದ Q ವ್ಯಾಲ್ಯೂ? 2. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೋ ಅದು P ವ್ಯಾಲ್ಯೂ. ವಾಟ್ ಇಸ್ P? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ T2 ಆರ್ಬಿಟಲ್. ವಾಟ್ ಇಸ್ Q? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಈಸಿ ಆರ್ಬಿಟಲ್. ಇದರಲ್ಲಿ ಟೋಟಲ್ ಎಷ್ಟಿದಾವೆ? 4 ಎಲೆಕ್ಟ್ರಾನ್ಸ್ ಇದೆ. ಇದರಲ್ಲಿ ಎಷ್ಟಿದೆ? 2 ಇದೆ. ಆದ್ರಿಂದ P is equal to 4, Q is equal to 2. ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ -0.4 ಇಂಟು 4 ಪ್ಲಸ್ 0.6 ಇಂಟು 2 ಇಂಟು ಡೆಲ್ಟಾ ಆಕ್ಟೈಡ್ರಲ್. ಇದೆಷ್ಟು ಬರುತ್ತೆ? 4 4 16. ದಟ್ ಈಸ್ -1.6. ಅರ್ಥ ಆಯ್ತಾ? ಪ್ಲಸ್ 2 12 ಮತ್ತೆ ದಟ್ ಈಸ್ 1.2 ಇಂಟು ಡೆಲ್ಟಾ ಓ. ಅರ್ಥ ಆಯ್ತಾ? -1.6 ಅಲ್ಲಿ 1.2 ಆದ್ರೆ ಎಷ್ಟು ಬರುತ್ತೆ?
ಮೈನಸ್ 0.4 ಇಂಟು ಡೆಲ್ಟಾ ಓ ಅಥವಾ -4 dq. This is the CFSC value of D6 ion. ಕ್ಯಾಲ್ಕುಲೇಟ್ ಮಾಡಬಹುದಾ? ಅರ್ಥ ಆಗಿದೆಯಾ? ಅಲ್ಲಿಗೆ CFSC ವ್ಯಾಲ್ಯೂ ಇನ್ D6 ion ಗೊತ್ತಾಯ್ತು. ಕ್ಯಾಲ್ಕುಲೇಟ್ ಮಾಡಬಹುದಾ? ಎಷ್ಟು? 0.4 ಡೆಲ್ಟಾ ಓ -0.4 ಆರ್ -4 dq ಇಷ್ಟಿರುತ್ತೆ. ಅರ್ಥ ಆಗಿದೆಯಾ? ಯಾವುದು? ದಟ್ ಈಸ್ D6 ion ಅಲ್ಲಿ CFSC ವ್ಯಾಲ್ಯೂ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಇಷ್ಟಿರುತ್ತೆ. ಹಂಗೆ D7 ion ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಅರ್ಥ ಆಯ್ತಾ? ಇವಾಗ D7 ion ಇದೇ ಡಯಾಗ್ರಾಮ್ ಅಲ್ಲಿ ನಾನು ಬರೀತೀನಿ. D7 ion ಅಲ್ಲಿ ಅರ್ಥ ಆಯ್ತಾ? ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಯ್ತಾ? CO ಕೋಬಾಲ್ಟ್ H2O 6 ಟೈಮ್ಸ್, ಯಾಕಂದ್ರೆ 6 ಆಕ್ಟಾಯ್ಡಲ್ ಕಾಂಪ್ಲೆಕ್ಸ್ ಇರ್ತಾನೆ, 6 ಲಿಗ್ಯಾಂಡ್ಸ್ ಇರಲೇಬೇಕು 2+. ಅರ್ಥ ಆಯ್ತಾ? ಇಲ್ಲಿ ನೋಡಿ, ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ CO ಇನ್ ದಿಸ್ ಕಾಂಪ್ಲೆಕ್ಸ್? +2, ಬಿಕಾಸ್ ಇಟ್ಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಎಷ್ಟೇ ನ್ಯೂಟ್ರಲ್ ಲಿಗ್ಯಾಂಡ್ ಇರಲಿ, ದ ಚಾರ್ಜಸ್ ಆಫ್ ದಿಸ್ ಆಕ್ಸಿಜನ್ ಸ್ಟೇಟ್. ಅಲ್ಲಿಗೆ CO ಇನ್ +2 ಆಕ್ಸಿಜನ್ ಸ್ಟೇಟ್, CO in +2 oxygen state. ಅರ್ಥಾತ್ what is electronic configuration? Argon 3d7 4s0. 4s ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟಿರುತ್ತೆ, ಲಾಸ್ ಆಗ್ಬಿಟ್ಟಿರುತ್ತೆ. +2 ಅಂದ್ರೆ D ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಹಂಗಿರುತ್ತೆ. ಆದ್ರಿಂದ ಇದು D7 ಅಯಾನ್. ಏನ್ ಹೇಳಿ? D7 ಅಯಾನ್. ಇವಾಗ ಈ 7 ಎಲೆಕ್ಟ್ರಾನ್ಸ್ ಇದರಲ್ಲಿ ಹಿಂಗಿರ್ತಾವ, ಉಣ್ಸ್ರೂಲ್ ಫಾಲೋ ಆಗಿ. ಅರ್ಥ ಆಯ್ತಾ? ಇದರಲ್ಲಿ ಉಣ್ಸ್ರೂಲ್ ಫಾಲೋ ಆಗಿ ಹಿಂಗ್ ಪ್ರೆಸೆಂಟ್ ಆಗಿರ್ತಾವ 7 ಎಲೆಕ್ಟ್ರಾನ್ಸ್. ಸೇಮ್ ಇದರಲ್ಲಿ ಕೂಡ ಹಿಂಗೆ ಪ್ರೆಸೆಂಟ್ ಆಗಿರ್ತಾವ. ಆ 7 ಎಲೆಕ್ಟ್ರಾನ್ಸ್ ಅಲ್ಲೂ ಫಸ್ಟ್ ನೋಡಿ ಇಲ್ಲಿ ಈ ತರ ಸಿಂಗಲ್ ಆಗಿ ಆಕ್ಯುಪೈ ಆಗುತ್ತೆ. ಯಾಕಂದ್ರೆ ಇಟ್ ಈಸ್ ಐಸ್ಪಿನ್ ಕಾಂಪ್ಲೆಕ್ಸ್ ಆಗಿರ್ತಾನೆ. ಫಸ್ಟ್ ಸಿಂಗಲ್ ಆಗಿ ಆಕ್ಯುಪೈ ಆಗುತ್ತೆ. 5 ಆಗೋಯ್ತು. 1 2 3 4 5 6 7 6 7. ಅರ್ಥ ಆಗ್ತಿದೆಯಾ? ಯಾವ್ದಿದು? D7 ಅಯಾನ್ ಅಲ್ಲಿ ಎಲೆಕ್ಟ್ರಾನ್ ಅಲೈನ್ಮೆಂಟ್. ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? T2Z5 Eg2 ಅಲ್ವಾ? T2Z5 Eg2. ಅಲ್ಲಿಗೆ ವಾಟ್ ಇಸ್ ದ P ವ್ಯಾಲ್ಯೂ? 5. ವಾಟ್ ಇಸ್ ದ Q ವ್ಯಾಲ್ಯೂ? 2. P ವ್ಯಾಲ್ಯೂ 5, Q ವ್ಯಾಲ್ಯೂ 2. ಯು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ P and Q. P and Q ಸಬ್ಸ್ಟಿಟ್ಯೂಟ್ ಮಾಡೋಣ. ಅರ್ಥ ಆಗ್ತಿದೆಯಾ? ಇವಾಗ P and Q ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 5, ಅಲ್ಲಿ 2 ಹಂಗೆ ಇರಲಿ. ಅರ್ಥ ಆಯ್ತಾ? 4 5 20, ದಟ್ ಈಸ್ -2.0 ಅಲ್ವಾ? -2.0 ಪ್ಲಸ್ 1.2. ಅರ್ಥ ಆಗಿದೆಯಾ? ಎಷ್ಟು ಬರುತ್ತೆ? -0.8 D ಡೆಲ್ಟಾ ಓ ಅಥವಾ ಆಕ್ಟಾಹೆಡ್ರಲ್ ಅಥವಾ -8 DQ. ಅರ್ಥ ಆಗಿದೆಯಾ? ಯಾವ್ದ್ರದ್ದು? CFSC ವ್ಯಾಲ್ಯೂ ಇನ್ D7 ಅಯಾನ್. ಎಕ್ಸಾಂಪಲ್ ಇದು. ಇದೆಲ್ಲ ನಿಮಗೆ NCERT ಡಿಸ್ಕಸ್ ಮಾಡಿಲ್ಲ, ಥಿಯರಿ ಡಿಸ್ಕಸ್ ಮಾಡಿಲ್ಲ. ಬಟ್ ನಾವು ಇದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಿಮಗೆ JEE ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ, CET ಪಾಯಿಂಟ್ ಆಫ್ ವ್ಯೂ, ಅವನು ಹೇಳಿರ್ತಾನೆ, ಈ ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಅವನು ಆಕ್ಸಿಜನ್ ಸ್ಟೇಟ್ ಕೂಡ ಏನು ಕೊಟ್ಟಿರಲಿ, ಇದು ಹಿಂಗೆ ಕೊಟ್ಟಿರ್ತಾನೆ. ಅರ್ಥ ಆಯ್ತು? ಇದರಲ್ಲಿ CFSC ವ್ಯಾಲ್ಯೂ ಎಷ್ಟು ಅಂತ ಕೇಳಿರ್ತಾನೆ. ನೀವು ಫಸ್ಟ್ ಆಕ್ಸಿಜನ್ ಸ್ಟೇಟ್ ಕಂಡಿಡ್ಕೋ. ಆಕ್ಸಿಜನ್ ಸ್ಟೇಟ್ ಪ್ರಕಾರ D7 D5 D6 ಅಂತ ಸಿಗುತ್ತೆ, ಅಥವಾ D1 D2 ಅಂತ ಸಿಗುತ್ತೆ ತಾನೆ. ಅದರಲ್ಲಿ ಈ ಫಾರ್ಮುಲಾ ಮೈಂಡ್ ಅಲ್ಲಿ ಇರಲಿ. ಇದರಲ್ಲಿ ಈ 7 ಎಲೆಕ್ಟ್ರಾನ್ಸ್ ಇದಕ್ಕೆ ಎಷ್ಟು ಹೋಗುತ್ತೆ ಅಂತ ಮೈಂಡ್ ಅಲ್ಲಿ ಇರಬೇಕು. ಅರ್ಥಾತ್ 7 ಇದ್ದಾಗ 5 and 2 ಹೋಗುತ್ತೆ. ಯಾಕಂದ್ರೆ ನೀವು ಅಲಾಟ್ಮೆಂಟ್ ಮಾಡ್ಕೋ ಸಿಂಗಲ್ ಆಗಿ ಫಸ್ಟ್ 3 ಸಿಂಗಲ್ ಆಗುತ್ತೆ, ಮತ್ತೆ ಮೇಲ್ಗಡೆ 2 5 ಹೋಗ್ಬಿಡುತ್ತೆ. ಇನ್ನು ಕೆಳಗಡೆ 2 ಪೇರಪ್ ಆಗುತ್ತೆ. ಅಲ್ಲಿಗೆ P = 5 Q = 2 ಅಂತ ಮೈಂಡ್ ಅಲ್ಲಿ ಬರುತ್ತೆ. ಅದನ್ನ ಈ ಫಾರ್ಮುಲಾ ಮೈಂಡ್ ಅಲ್ಲಿ ಇರಬೇಕು. ಈ ಫಾರ್ಮುಲಾದಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಬಿಡ್ತೀವಿ. ಅರ್ಥ ಆಗಿದೆಯಾ? ಈ ವ್ಯಾಲ್ಯೂ ಅವ್ನು ಕೊಟ್ಟಿರ್ತಾನೆ, ಇದೋ ಅಥವಾ ಇದೋ ಕೊಟ್ಟಿರ್ತಾನೆ. ಇದ್ರ ಜೊತೆ ಬೇರೆ ವ್ಯಾಲ್ಯೂಸ್ ಕೂಡ ಕೊಟ್ಟಿರ್ತಾನೆ. ನೀನು ಚೂಸ್ ಮಾಡ್ಬೋದು ತಾನೆ. ಇದೇ ನಿಮಗೆ ಕೇಳ್ತಕ್ಕಂಥದ್ದು ನೀಟಲ್ಲಿ. ಪರ್ಫೆಕ್ಟ್ ಆಗಿದ್ರೆ ಸಾಧ್ಯ ಇಲ್ಲ ಮಾರ್ಕ್ಸ್ ಹೋಗ್ಲಿಕ್ಕೆ. ನೆಕ್ಸ್ಟ್ ಯು ಕಮ್ ಟು ದಟ್ ಈಸ್
D8 ಅಯಾನ್. ಅರ್ಥ ಆಗಿದೆ? D7. ನಾನು ಇದನ್ನು ಪ್ರತಿಯೊಂದು ಸಲಿನೂ ಬರೀತಿಲ್ಲ, ಅರ್ಥ ಆಯ್ತಾ? ಯಾವುದು ಈ ಡಯಾಗ್ರಾಮ್ ಬೇಕಾಗಿಲ್ಲ. ಇದು D8 ಅಯಾನ್ ಅಲ್ಲಿ, D8 ಅಯಾನ್ ಅಲ್ಲಿ, ಅರ್ಥ ಆಯ್ತಾ? ಎಕ್ಸಾಂಪಲ್ ನಾವು ಯಾವ್ದು ತಗೊಳ್ಳೋಣ ಅಂದ್ರೆ ನಿಕ್ಕಲ್ ತಗೊಳ್ಳೋಣ. ಸೇಮ್ H2O, ಯಾಕಂದ್ರೆ ಅವು ಕೂಡ 6 ಲಿಗೇಂಡ್ಸ್ ಬೇಕು. ಆಕ್ರೈಡಲ್ ಕಾಂಪ್ಲೆಕ್ಸ್ ತಾನೆ. 2+. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ನಿಕ್ಕಲ್? +2. ನಿಕ್ಕಲ್ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ, ಅರ್ಥ ಆಯ್ತಾ? D8 ಅಲ್ಲಿಗೆ ಡಿ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, 4s ಅಲ್ಲಿ 0 ಇದೆಯಾ? ಆ 8 ಎಲೆಕ್ಟ್ರಾನ್ಸ್ ಹಿಂಗ ಅಕಾಮಿಡೇಟ್ ಆಗಿರುತ್ತೆ ನೋಡಿ, ಹಿಂಗ ಅಕಾಮಿಡೇಟ್ ಆಗಿರುತ್ತೆ. ಆ 8ರಲ್ಲಿ ಏನಾಗುತ್ತೆ? ಫಸ್ಟ್ ಸಿಂಗಲ್ ಆಗಿ ಆಕ್ಯುಪೈ ಆಗುತ್ತೆ 5, ಅರ್ಥ ಆಯ್ತಾ? ಸ್ಪ್ಲಿಟ್ಟಿಂಗ್ ಅಂದ್ರೆ ಈ T2 DC ಲೆವೆಲ್ ಅಲ್ಲಿ. ಮತ್ತೆ 5 ಆದ್ಮೇಲೆ 6ನೇ ಎಲೆಕ್ಟ್ರಾನ್, 7ನೇ ಎಲೆಕ್ಟ್ರಾನ್, 8ನೇ ಎಲೆಕ್ಟ್ರಾನ್, ಅರ್ಥ ಆಯ್ತಾ? ಅಲ್ಲಿ ಎಲೆಕ್ಟ್ರಾನ್ ಕನ್ಫ್ಯೂಷನ್ ಬರೀತೀಯಾ? T2G6 Eg2, ಅರ್ಥ ಆಗಿದೆಯಾ? ಇವಾಗ P is equal to 6, Q is equal to 2. Substitute the P and Q value in the formula. ಅರ್ಥ ಆಯ್ತಾ? ಇಲ್ಲಿ 6, ಇಲ್ಲಿ 2 ಹಂಗೆ ಇದೆ, ಇಲ್ಲಿ 2 ಹಂಗೆ ಇದೆ, ಇಲ್ಲಿ ನಾವೇನು ಚೇಂಜ್ ಆಗಿಲ್ಲ ಈಸಿಯಲ್ಲಿ. ಆಮೇಲೆ ಏನಾಗುತ್ತೆ? ದಟ್ ಈಸ್ 2.4 ತಾನೆ, ಅರ್ಥ ಆಯ್ತಾ? 2.4 ಅಲ್ಲಿ 1.2 ಆದ್ರೆ ಎಷ್ಟು ಬರುತ್ತೆ? -1.2 ಇಂಟು ಡೆಲ್ಟಾ ಓ ಅಥವಾ -12 DQ ಅಲ್ವಾ? ಬಂತು. ಎಷ್ಟು ಈಸಿ ಇದೆ, ತುಂಬಾ ಈಸಿ ಇದೆ. ನೀವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗ್ಬೇಕಷ್ಟೆ, ಅಷ್ಟು ಈಸಿ ಇದೆ. ಅರ್ಥ ಆಯ್ತಾ? ಅಲ್ಲಿಗೆ ಎಕ್ಸಾಂಪಲ್, ಈ ಎಕ್ಸಾಂಪಲ್ ಕೊಟ್ಟಿರ್ತಾನೆ ಅವನು, CFSE ವ್ಯಾಲ್ಯೂ ಕೊಟ್ಟಿರ್ತಾನೆ. ಅದ್ರ ಆಕ್ಸಿಜನ್ ಸ್ಟೇಟ್ ಕಂಡು ಹಿಡ್ಕೋಬೇಕು. ಆಕ್ಸಿಜನ್ ಸ್ಟೇಟ್ ಬಗ್ಗೆ DL ಎಷ್ಟಿರ್ತಾವೆ ಅಂತ ಗೊತ್ತಿರಬೇಕು. ಆ D ಎಲೆಕ್ಟ್ರಾನ್ಸ್ ಇದರಲ್ಲಿ ಅಲಾಟ್ ಮಾಡಬೇಕು. ಅವಾಗ ನಿಮ್ಗೆ ಏನಾಗುತ್ತೆ? ಎಲೆಕ್ಟ್ರಾನ್ ಕನ್ಫ್ಯೂಷನ್ ಸಿಗುತ್ತೆ. ಅದ್ರ ಪ್ರಕಾರ P and Q ವ್ಯಾಲ್ಯೂ ಸಿಗುತ್ತೆ. P and Q ವ್ಯಾಲ್ಯೂ ಸಿಕ್ಕರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಡ್ಬೋದು. ನೀವು ಹೆಂಗಿರ್ಬೇಕು ಅಂದ್ರೆ ಇಂಥದ್ದು ಇವನು ಈ ಆಕ್ಸಿಜನ್ ಸ್ಟೇಟ್ ಗೊತ್ತಾದ ತಕ್ಷಣ DL ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಗೊತ್ತಾದ ತಕ್ಷಣ ವ್ಯಾಲ್ಯೂ ಇಷ್ಟೇ ಇದೆ ಅಂತ ಹೇಳ್ಬಿಟ್ಟು ವ್ಯಾಲ್ಯೂ ಚೂಸ್ ಮಾಡ್ತಕ್ಕಂಥ ಲೆವೆಲ್ಗೆ ಹೋಗ್ಬಿಡ್ಬೇಕು. ಆವಾಗಲೇ ನಿಮಗೆ ಟೈಮ್ ಸೇವ್ ಆಗ್ತಕ್ಕಂಥದ್ದು. D1 ಅಲ್ಲಿ ಇಷ್ಟಿರುತ್ತೆ CFSE ವ್ಯಾಲ್ಯೂ, D2 ಅಲ್ಲಿ ಇಷ್ಟಿರುತ್ತೆ, D3 ಅಲ್ಲಿ ಇಷ್ಟಿರುತ್ತೆ, D4 ಇಷ್ಟಿರುತ್ತೆ, D5 ಅಲ್ಲಿ ಇಷ್ಟಿರುತ್ತೆ ನೋಡ್ಕೊಂಡ್ರೆ ಅಷ್ಟು ಸಾಕು. D6, D7, D8, D9, D10 ರಿವರ್ಸ್ ಆಗ್ಬಿಡ್ತಾ ಬರುತ್ತೆ. ಅವು ಜ್ಞಾಪಕ ಇಟ್ಕೊಂಡ್ರೆ ವ್ಯಾಲ್ಯೂಸ್, ಮತ್ತೆ ಯಾವ್ದಕ್ಕೆ ಯಾವ್ದು ಸೇಮ್ ಅಂತ ನೋಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಟೇಬಲ್ ಬರೀತೀವಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. CFSE ವ್ಯಾಲ್ಯೂ ಕೇಳಬೇಕು ಅಂತ ಬೇಟೇನಿಲ್ಲ. ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂತ ಕೇಳ್ಬೋದು. ಮ್ಯಾಗ್ನೆಟಿಸಮ್ ಅರ್ಥಾತ್ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ಬೋದು. ಇವಾಗ ಇದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಏನು ಹೇಳ್ತೀರಾ? ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ ಯಾಕಂದ್ರೆ 2 ಅನ್ಪೇರ್ಡ್ ಇದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ NVL ಎಷ್ಟು ತೊಗೊಳ್ತೀಯಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2. ಅವಾಗಲೇ D7 ಅಲ್ಲಾದ್ರೆ 3, D6 ಅಲ್ಲಾದ್ರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 1, 2, 3, 4. ಅರ್ಥ ಆಯ್ತಾ? ನಿಮ್ಗೆ ಫಾರ್ಮುಲಾ ಗೊತ್ತಿದೆ. μ is equal to root of n into n plus 2 Bohr magneton. Where n is number of unpaired electrons. ಇಲ್ಲಿ unpaired electrons ಮಾಡ್ಕೊಂಡು ಇದು ಯಾವ್ದು? D6 ಇದು. D7 ಆದ್ರೆ 3 ಆಗುತ್ತೆ n ವ್ಯಾಲ್ಯೂ. ಅರ್ಥಾತ್ D8 ಆದ್ರೆ 2 ಆಗುತ್ತೆ n ವ್ಯಾಲ್ಯೂ. ಈಗ ನೀವು ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಲ್ಸೋನು. ಅರ್ಥ ಆಯ್ತಾ? ಆ ತರ ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ ಕೂಡ ಕೇಳಿರ್ತಾನೆ. ಈ ತರ ಕೊಟ್ಟಾಗ ನೀವು ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಈಸಿ. ಅರ್ಥ ಆಗಿದೆಯಾ? ಅದು ಲೋ ಸ್ಪಿನ್, ಹೈ ಸ್ಪಿನ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಐ ಸ್ಪಿನ್. ಲೋ ಸ್ಪಿನ್ ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಅರ್ಥ ಆಗಿದೆಯಾ? ಯಾವ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ? ಡ್ಯೂ ಟು ಪ್ರೈನ್ಸ್ ಆಫ್ ಸ್ಟ್ರಾಂಗ್ ಲಿಗೇಂಡ್ಸ್. ಅಲ್ಲಿ ಕಂಡೀಷನ್ ಆಗುತ್ತೆ ಡೆಲ್ಟಾ ಓ ಇಸ್ ಗ್ರೇಟರ್ ದ್ಯಾನ್ ಪಿ ಆಗುತ್ತೆ. ಈ ಎಲ್ಲ ಕಂಡೀಷನ್ಸ್ ನಿಮ್ಮ ಮೈಂಡಲ್ಲಿ ಇದ್ದಾಗ ನಿಮಗೆ ಡೆಡ್ ಈಸ್ ನೀರು ಕುಡಿದಂಗೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೀವು ಆಕ್ಚುಲಿ ನೀಟಲ್ಲಿ 3 ರಿಂದ 4 ಕ್ವಶನ್ಸ್ ಇರ್ತಾರೆ. 3 ರಿಂದ 4 ನೀವು ಸ್ಕೋರ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಅರ್ಥ ಆಯ್ತು? ಅಟ್ಲೀಸ್ಟ್ 12 ರಿಂದ 16 ಮಾರ್ಕ್ಸ್ ಇರುತ್ತೆ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ. 12 ರಿಂದ 16 ಮಾರ್ಕ್ಸ್ ಕೂಡ ನೀಟಲ್ಲಿ ಜಾಬಲ್ಲಿ ಇಟ್ಕೋಬಹುದು ನೀವು, ಪರ್ಫೆಕ್ಟ್ ಆಗಿದ್ರೆ. ಅಷ್ಟು ಈಸಿ ಇರುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಪ್ರತಿಯೊಂದು ಕಾನ್ಸೆಪ್ಟ್ ನೀವು ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿದ ಹೆಂಗೆ, ಆಕ್ಸಿಜನ್ ಸ್ಟೇಟ್ ಪ್ರಕಾರ ಎಲೆಕ್ಟ್ರಾನ್ಸ್ ಫಿಲ್ ಮಾಡೋದು ಹೆಂಗೆ, ಇದೆಲ್ಲ ಗೊತ್ತಿತ್ತು ಅಂದ್ರೆ ನಿಮಗೆಲ್ಲ ಡೆಡ್ ಈಸಿ. ಅರ್ಥ ಆಯ್ತಾ? ಇವಾಗ D8 ಏನಾಯ್ತಾ? ಈಕ್ವಲ್ ಟು D9. ಅರ್ಥ ಆಯ್ತಾ? D9 ಅಯಾನ್, ಅದಕ್ಕೆ ಎಕ್ಸಾಂಪಲ್ ನಾವು ಕಾಪರ್ ತಗೊಳ್ಳೋಣ.
Cu2+ ಆಕ್ಸಿಜನ್ ಸ್ಟೇಟ್ ತಗೊಳ್ಳೋಣ. ಅರ್ಥ ಆಯ್ತಾ? ಅವಾಗ Cu2+ ಅಲ್ಲೇ Cu2+ ಇದರಲ್ಲಿ ಕೂಡ Cu2+ ಅಲ್ಲೇ ಅರ್ಥ ಆಯ್ತು. ಇದರಲ್ಲಿ ಎಷ್ಟಿರ್ತಾರೆ? 9 DL 9 ಇದ್ದಂಗೆ ತಾನೆ. ಅರ್ಥ ಆಯ್ತಾ? ಆವಾಗ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಏನಾಗುತ್ತೆ ನೋಡೋಣ. 9 ಎಲೆಕ್ಟ್ರಾನ್ಸ್. ಇವಾಗ 9 ಇದೆಯಾ ಇದರಲ್ಲಿ 9 ಆಯ್ತಾ? ಈ 9 ಎಲೆಕ್ಟ್ರಾನ್ಸ್ ಹೆಂಗೆ ಹೋಗುತ್ತೆ? ಫಸ್ಟು ಎಷ್ಟಾಯ್ತು ಇವು? ಫಸ್ಟು 5 ಸಿಂಗಲ್ ಆಗಿ ಆಯಿತು, ಮತ್ತೆ 3 ಪೇರಪ್ ಆಯಿತು. ಎಷ್ಟಾಯ್ತು ಅಲ್ಲಿಗೆ? 8 ಆಗೋಯ್ತು. ಫಸ್ಟು ಸಿಂಗಲ್ ಆಗಿ 1 2 3 ಉಣಿಸ್ಗಳ ಪ್ರಕಾರ 1 2 3 4 5. ಅದಾದ ತಕ್ಷಣ ಮತ್ತೆ 1 2 3 ಟೋಟಲಿ 5 3 8 ಆಯಿತು. ಇಲ್ಲೊಂದು 9 ಆಯ್ತಾ? ಇವಾಗ ವಾಟ್ ಇಸ್ ಎನ್ ವ್ಯಾಲ್ಯೂ ಹಿಯರ್? 1. ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎನ್ ವ್ಯಾಲ್ಯೂ ಎಷ್ಟು? 1. ಅರ್ಥ ಆಗಿದೆಯಾ? ಪ್ಯಾರಾಮ್ಯಾಗ್ನೆಟಿಕ್ ಡೈಮ್ಯಾಗ್ನೆಟಿಕ್? ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ವಾಟ್ ಈಸ್ ದ ಸ್ಪಿನ್ ವ್ಯಾಲ್ಯೂ? ಸ್ಪಿನ್ ಒಂದೇ ಇರ್ತಕ್ಕಂಥ ರೀಸನ್ ದಟ್ ಇಸ್ ಪ್ಲಸ್ ಆಫ್. 2 ಆಂಪಿಯರ್ ಹಿಡಿದ್ರೆ ಪ್ಲಸ್ ಆಫ್ 1 ಅರ್ಧ 1 ಆಗುತ್ತೆ ತಾನೆ. ಅರ್ಥ ಆಯ್ತಾ? 3 ಆಂಪಿಯರ್ ಹಿಡಿದ್ರೆ ಸ್ಪಿನ್ ವ್ಯಾಲ್ಯೂ ಏನು ಹೇಳ್ತೀರಾ? 3/2. ಅರ್ಥ ಆಯ್ತಾ? 4 ಆಂಪಿಯರ್ ಹಿಡಿದ್ರೆ 2. ಯಾಕಂದ್ರೆ 4 ಹಾಫ್ಗಳು ಸೇರಿರುವ 2 ಆಗಲ್ವಾ? ಲೈಕ್ ದಿಸ್ ಸ್ಪಿನ್ ವ್ಯಾಲ್ಯೂ ಕೂಡ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಇಸ್ D9 ಅಲ್ಲಿಗೆ ಇದರಲ್ಲಿ T2G 6 EG3. ಅರ್ಥ 9 ಆಯ್ತಾ? ಇವಾಗ ಇದು 6 ಇದು 3. ಇದೇನು ಚೇಂಜ್ ಇಲ್ಲ. ಯಾಕೆ 6 ಇದರಲ್ಲಿ ಅಲ್ಲಿಗೆ 0 ಫಾರ್ಮುಲಾ ಇದು. ಈ ಫಾರ್ಮುಲಾದಲ್ಲಿ 0.4 × 6 ಇದು ಕಾಮನ್. ಇಲ್ಲೇನಾಗ್ತಿದೆ? ಕ್ಯೂ ವ್ಯಾಲ್ಯೂ 3 ಬರ್ತಾ ಇದೆ. ಅವಾಗ ಏನಾಗುತ್ತೆ? 6 3 18 ದಟ್ ಈಸ್ 1.8. 2.4 ಅಲ್ಲಿ 1.8 ಹೋದ್ರೆ -2.4 ಅಲ್ಲಿ 1.8 ಹೋದ್ರೆ ಎಷ್ಟು ಬರುತ್ತೆ? ಅರ್ಥ ಆಯ್ತಾ? ದಟ್ ಈಸ್ 0.8 ಅಲ್ವಾ? 2.4 -1.8 ಅರ್ಥ ಆಯ್ತಾ? ಸರಿ 6 ಬರುತ್ತೆ. ಓವರ್ -6 DQ. ಅರ್ಥ ಆಯ್ತಾ? ದಟ್ ಈಸ್ 0.6 ಆಗುತ್ತೆ. ದಟ್ ಈಸ್ -0.6. ಯಾಕಂದ್ರೆ ಮೈನಸ್ ವ್ಯಾಲ್ಯೂ ದೊಡ್ಡತಾನೆ. ಅರ್ಥ ಆಯ್ತಾ? ಅಲ್ಲಿ ಟೋಟಲಿ -0.6 ಡೆಲ್ಟಾ ಓ ಆರ್ 6 DQ. ದಿಸ್ ಈಸ್ ದ CFSE ವ್ಯಾಲ್ಯೂ ಇನ್ D9. ಅರ್ಥ ಆಯ್ತಾ? D9 ಅಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತಾ? ಎನಿ ಡೌಟ್? ಎಕ್ಸಾಂಪಲ್ ಗೊತ್ತಾಯ್ತಾ? ನೋಡಿ 9 ಎಲೆಕ್ಟ್ರಾನ್ಸ್ ಇದೆ. D9 ಎಕ್ಸಾಂಪಲ್ ಕೊಟ್ಟಿರುತ್ತೆ. ಅದ್ರ ಪ್ರಕಾರ ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿಯಿರಿ. ಎಲೆಕ್ಟ್ರಾನ್ ಕನ್ಫರ್ಮೇಷನ್ D9 ಅಲ್ಲಿ ಎಷ್ಟಿರ್ತವೆ? 9 ಎಲೆಕ್ಟ್ರಾನ್ಸ್ ಫಿಲ್ ಮಾಡು. ಇದನ್ನ ನೀನು ಬರೀದೇ ಇದ್ರೂ ಪರವಾಗಿಲ್ಲ. ಇಲ್ಲಿಂದ ನೀನು ಬರ್ಕೊಂಡು ಹೋದ್ರು ಸಾಕು, ಇಲ್ಲಿಂದ ಬರ್ಕೊಂಡು ಹೋದ್ರು ಸಾಕು. ಇದರಲ್ಲಿ 9 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಕೋ. ಆ 9 ಅಲ್ಲಿ ಫಸ್ಟು 1 2 3 4 ಉಣಿಸ್ಗಳ ಪ್ರಕಾರ ಈ ಥರ ಫಿಲ್ ಮಾಡು. 1 2 3 4 5 ಮತ್ತೆ 9th ಇರೋದು 5 ಆಯಿತು. 6 7 8 9 ಸರಿ 9. ಎನಿ ಡೌಟ್? ಅರ್ಥ ಆಯ್ತಾ? ಅಲ್ಲಿಗೆ ಪಿ ವ್ಯಾಲ್ಯೂ ಅಂದ್ರೆ T2 ಲೆವೆಲ್ ಎಷ್ಟು ಎಲೆಕ್ಟ್ರಾನ್ಸ್? 6 ಇದಾವೆ. ದಟ್ ಈಸ್ ಕ್ಯೂ ವ್ಯಾಲ್ಯೂ ಅಂದ್ರೆ ಈಸಿ ಲೆವೆಲ್ ಅಲ್ಲಿ ಎಷ್ಟು? 3 ಎಲೆಕ್ಟ್ರಾನ್ಸ್ ಇದೆ. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ರೇಟಿಂಗ್ ದಿಸ್ ವ್ಯಾಲ್ಯೂ. ಅರ್ಥ ಆಗಿದೆಯಾ? ಫಾಸ್ಟ್ ಆಯ್ತಾ? ನೆಕ್ಸ್ಟ್ ಅದೇ ತರ D10 ಅಯಾನ್ ಎಕ್ಸಾಂಪಲ್ ಬಂದು ದಟ್ ಈಸ್ Zn H2O 6 times 2+. ಅರ್ಥ ಆಯ್ತಾ? ದಟ್ ಈಸ್ Zn 2+ ಆಕ್ಸಿಜನ್ ಸ್ಟೇಟ್. DL 10 ಎಲೆಕ್ಟ್ರಾನ್ಸ್ ಇದಾವೆ. ಅರ್ಥ ಆಗಿದೆಯಾ? ಯಾವ DL 10 ಎಲೆಕ್ಟ್ರಾನ್ಸ್ ಇದಾವೋ ಅರ್ಥ ಆಯ್ತಾ? 6 ಇರುತ್ತೆ, ಇದು 4 ಬರುತ್ತೆ. ಹೆಂಗಂತ ನೋಡಿ, ಇದರಲ್ಲಿ 10, ಇದರಲ್ಲಿ 6, ಇದರಲ್ಲಿ 4. ನೋಡಿ ಈ 10 ಎಲೆಕ್ಟ್ರಾನ್ಸ್ ಇದಕ್ಕೆ 6 ಆಗುತ್ತೆ, ಇದಕ್ಕೆ 4 ಆಗುತ್ತೆ. ಯಾವ ಇದಕ್ಕೆ 6 ಇದಕ್ಕೆ 4 ಆಯಿತು? T2G 6 EG 4. ಅಲ್ಲಿಗೆ Q is equal to 4, P is equal to 6. ಅರ್ಥ ಆಯ್ತಾ? ಇವಾಗ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಸೇಮ್, ಏನು ಚೇಂಜ್ ಮಾಡೋಂಗಿಲ್ಲ. ಇದು ಮಾತ್ರ Q ವ್ಯಾಲ್ಯೂ ಚೇಂಜ್ ಮಾಡೋಣ. 4 ಎಷ್ಟು?
ಹಾಂ, ಇದೆಷ್ಟಾಗುತ್ತೆ? 2.4. ಅಲ್ಲಿಗೆ 0 ಅಲ್ವಾ? CFS ವ್ಯಾಲ್ಯೂ ಇಸ್ 0 dq. 0 ವ್ಯಾಲ್ಯೂ ನೋಡಿದ್ರೆ ಅಲ್ಲಿ 0 ವ್ಯಾಲ್ಯೂ ಯಾವ್ಯಾವ ಬರುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. D5 ಅಂಡ್ D10. ಅರ್ಥ ಆಯ್ತಾ? D1 ಎಷ್ಟು ಬಂದಿರುತ್ತೋ D1, D9 ಎಷ್ಟು ಬಂದಿರುತ್ತೆ ನೋಡ್ಕೊಳ್ಬೇಕಾದ್ರೆ, D2 ಎಷ್ಟು ಬಂದಿರುತ್ತೋ D8 ಎಷ್ಟು ಬಂದಿರುತ್ತೆ, D3 ಎಷ್ಟು ಬಂದಿರುತ್ತೋ D7 ಎಷ್ಟು ಬಂದಿರುತ್ತೆ. ಅರ್ಥ ಆಯ್ತಾ? D4 ಎಷ್ಟು ಬಂದಿರುತ್ತೋ D6 ಅಷ್ಟು ಬಂದಿರುತ್ತೆ. ಅರ್ಥ ಆಗಿದೆಯಾ? ನೋಡಿ, ಒಂದು ಬಂದರೆ ಎಲ್ಲ ನೀವು ಅರ್ಥ ಆಯ್ತಾ ಇದು ಮಾಡ್ಬೋದು. ವಾಟ್ ಇಸ್ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್? ಇಟ್ಸ್ ಡಯಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ವಾಟ್ ಇಸ್ ಸ್ಪಿನ್ ವ್ಯಾಲ್ಯೂ? 0. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ CFSE ವ್ಯಾಲ್ಯೂ ಇನ್ D10 ಅಯಾನ್, CFS ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ 0. ಹಿಂಗ್ 0 ಅಂತ ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ಇಷ್ಟು ಡೆಡ್ ಈಸಿ ಯಾವುದೂ ಇಲ್ಲ. ಅರ್ಥ ಆಯ್ತಾ? ತುಂಬ ಡೆಡ್ ಈಸಿ. ಲಾಜಿಕ್ ಅಷ್ಟೇ ಇಲ್ಲಿ. ನೀವೇನು ಗಟ್ಟಿ ಹೊಡಿಬೇಕಾಗಿಲ್ಲ. ನೀವೇನು ಜ್ಞಾಪಕ ಕಟ್ಕೊಂಡು ಹೋಗ್ಬೇಕು ಅಂತ ಬಿಟ್ಟಿನಿಲ್ಲ. ಫಾರ್ಮುಲಾ ಒಂದು ಜ್ಞಾಪಕ ಕಟ್ಕೋಬೇಕು, ಇದ್ರ ಪ್ರಕಾರ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು, P ಎಷ್ಟು Q ಎಷ್ಟು ಅಂತ ಬರ್ಕೋಬೋದು. ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಆ ವ್ಯಾಲ್ಯೂ ಇಡ್ಬೋದು ಅಷ್ಟೇ. ಅಷ್ಟು ಈಸಿ ಇದೆ. ಅರ್ಥ ಆಗಿದೆಯಾ? ಎನಿ ಡೌಟ್? ಏನು ಡೌಟ್ ಇಲ್ವಾ? ಇವಾಗ ನಾವು ಒಂದು ಟೇಬಲ್ ಬರೆಯೋಣ. ಇಷ್ಟು ನಿಮಗೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ಒಂದು ಟೇಬಲ್ ಬರೀಬೋದು. ಅರ್ಥ ಆಯ್ತು? ಏನು ಸರ್ ಟೇಬಲ್ ವ್ಯಾಲ್ಯೂ? ಅರ್ಥ ಆಯ್ತಾ? ನೋಡಿ ಇಲ್ಲಿ, ಕ್ಯಾನ್ ರಬ್ ದಿಸ್. ರಬ್ ಮಾಡಿಬಿಡ್ಲಿ. ಆ ಟೇಬಲ್ನ ಹೆಂಗೆ ಬರೀತಕ್ಕಂಥದ್ದು? ಇದಕ್ಕೆ ಐಸ್ಪಿನ್ ಕಾಂಪ್ಲೆಕ್ಸ್, CFSE ವ್ಯಾಲ್ಯೂಸ್ ಇನ್ ಐಸ್ಪಿನ್ ಆಕ್ರೈಡಲ್ ಕಾಂಪ್ಲೆಕ್ಸಸ್ ಅಲ್ಲಿ D1, D2, D3. ಅರ್ಥ ಆಯ್ತಾ? ಕಾನ್ಫಿಗರೇಷನ್ ಅರ್ಥ ಆಯ್ತಾ? ನೋಡಿಲಿ, ದಟ್ ಈಸ್ ಫಸ್ಟ್ ಕಾನ್ಫಿಗರೇಷನ್ ಇನ್ T2G. ಅಯಾನ್ ಕಾನ್ಫಿಗರೇಷನ್ ಇನ್ T2G. ಬರ್ಕೊಂಬಿಡಿ ಟೇಬಲ್. ಈ ಟೇಬಲ್ ನೀವು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀರಿ ಅಂದರೆ ನೀವು ನೀಟ್ ಪಾಯಿಂಟ್ ಆಫ್ ವ್ಯೂ, JEE ಪಾಯಿಂಟ್ ಆಫ್ ವ್ಯೂ ಪರ್ಫೆಕ್ಟ್ ಆದಂಗೆ. ಇದೆಲ್ಲ ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಈ ಟೇಬಲ್ ಮೈಂಡಲ್ಲಿ ಇರ್ಬೇಕಷ್ಟೆ. ದಟ್ ಈಸ್ ಕಾನ್ಫಿಗರೇಷನ್ ಇನ್ EG. ಅರ್ಥ ಆಯ್ತಾ? ಕಾನ್ಫಿಗರೇಷನ್ ಇನ್ T2G, ಕಾನ್ಫಿಗರೇಷನ್ ಇನ್ EG. ಅರ್ಥ ಆಯ್ತಾ? ಈ ಸ್ವಲ್ಪ ದೊಡ್ಡದಾಗಿರಲಿ, ಸ್ವಲ್ಪ ಚಿಕ್ಕದಾಗಿರಲಿ, ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಪಿನ್, ಸ್ಪಿನ್ ಆಯ್ತಾ? ನೆಕ್ಸ್ಟ್ ಮ್ಯಾಗ್ನೆಟಿಕ್ ಮೊಮೆಂಟ್, ಅದನ್ನು ನೀವು ಅಂದ್ಕೊಳ್ಳ, ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ನೇಚರ್, ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ CFSE, ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಥವಾ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಅರ್ಥ ಆಗಿದೆಯಾ? ಇವಾಗ D1 ಅಯಾನ್, D1 ಅಯಾನ್ ಅಲ್ಲಿ ಅರ್ಥ ಆಯ್ತಾ? T2G ಲೆವೆಲ್ ಯಾವ್ಯಾವ? 3, EG ಲೆವೆಲ್ ಅಲ್ಲಿ 2 ಅಲ್ವಾ? ಅಲ್ಲಿಗೆ D1 ಅಂದ್ರೆ D ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 ಇದೆ. ನಿಮ್ಗೆ ಗೊತ್ತಿದೆ ಇದು. ಅರ್ಥ ಆಯ್ತಾ?
ಇನ್ನೆಲ್ಲ ಇದರಲ್ಲೂ ಎಲೆಕ್ಟ್ರಾನ್ಸ್ ಇರಲ್ಲ. ಇನ್ನ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ 1. ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಸ್ಪಿನ್ ಎಷ್ಟಿರುತ್ತೆ? ಹಾಫ್. ಅರ್ಥ ಆಗಿದೆಯಾ? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ? mu is equal to root of n into n plus 2 Bohr magneton, where n is equal to 1. ಅಲ್ಲಿಗೆ root of 1 into 1 plus 2, that is equal to root 3 Bohr magneton. ಅರ್ಥ? mu value in Bohr magneton, that is root 3 ಅಲ್ವಾ? ರೂಟ್ 3 ಎಷ್ಟು ಬರುತ್ತೆ? 1.7 ವ್ಯಾಲ್ಯೂ ಕೊಡ್ತಿರೋ ಸಹ 1.73 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೇಚರ್ ಪ್ಯಾರಾಮ್ಯಾಗ್ನೆಟಿಕ್ ಅಲ್ವಾ? ಯಾಕಂದ್ರೆ ಒಂದು ಅನ್ಪೇರ್ಡ್ ಇದೆ. ನೇಚರ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಎಲ್ಲ ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಎಲ್ಲ ಪ್ಯಾರಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಬರ್ತಕ್ಕಂಥದ್ದು ಒಂದೇ ಒಂದು ಯಾವುದು? D10 ಅಷ್ಟೇ. ಇನ್ನೆಲ್ಲ ಪ್ಯಾರಾಮ್ಯಾಗ್ನೆಟಿಕ್. ಅದು ಮೈಂಡಲ್ಲಿ ಇರಲಿ. ಅರ್ಥ ಆಯ್ತಾ? CFS ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಎಷ್ಟಿದೆ ಇದಕ್ಕೆ ನೀವೇ ನೋಡಿದ್ದೀರಾ. D1 ಇದ್ದಾಗ -0.4 ಡೆಲ್ಟಾ ಓ ಅಥವಾ 4 dq, -4 dq. ಅರ್ಥ ಆಗಿದೆಯಾ? ಇದು ಹೆಂಗ್ ಬಂತು ಅಂತ ಗೊತ್ತಿದೆ ನಿಮಗೆ? ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಬೇಕಾಗಿಲ್ಲ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅದೇ ತರ D2 1 2 3 1 2 1 1 ಎರಡಲ್ಲ. T2 ಮಾತ್ರ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅವನ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ 2. ಇದೇನು ಮಾಯ ಇಲ್ಲ, ಮಂತ್ರ ಇಲ್ಲ, ನೀವು ಬರೀತಕ್ಕಂಥದ್ದಷ್ಟೇ. ನೀವೇನು ಗಟ್ಟು ಹೊಡಿಬೇಕಾಗಿಲ್ಲ. ಮೈಂಡಲ್ಲೇ ಆ ಥರ ಪರ್ಫೆಕ್ಟ್ ಆಗ್ಬಿಡ್ಬೇಕು. ಅರ್ಥ ಆಯ್ತಾ? ಏನಾಗತ್ತೆ? ಒಂದೊಂದು ಆಫ್ ಆಫ್. ಒಂದೊಂದು ಆಫ್ ಆಫ್ ಅಂದರೆ ಎಷ್ಟು ಬಂತು? 1 ಅಲ್ವಾ? ಸ್ಪಿನ್ ವ್ಯಾಲ್ಯೂ ಇಸ್ 1 ಪ್ಲಸ್ ಆಫ್. ಅರ್ಥ ಆಯ್ತಾ? ಆಫ್ ಪ್ಲಸ್ ಆಫ್ ಎಷ್ಟಾಗತ್ತೆ? 1. ಅರ್ಥ ಆಯ್ತಾ? 1 ಬರ್ತಿದ್ದೀನಿ. ದಿಸ್ ಈಸ್ ರೂಟ್. ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಸ್? 2 ಇದೆಯಾ? ಅರ್ಥ ಆಯ್ತಾ? ದಟ್ ಇಸ್ ಈಕ್ವಲ್ ರೂಟ್ ಆಫ್ 2 into 2 plus 2 Bohr magneton, that is 2 plus 2 4. 4 into 2 ಎಷ್ಟು? ರೂಟ್ 8. ರೂಟ್ 8 ಬಂತ? ದಟ್ ಈಸ್ ರೂಟ್ 8. 2.84 ಏನು ಬರುತ್ತೆ ನೋಡ್ಕೊಳ್ಬೇಕಾದ್ರೆ ರೂಟ್ 8 ವ್ಯಾಲ್ಯೂ ಕೂಡ. ಅರ್ಥ ಆಯ್ತಾ? ಪ್ಯಾರಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಗಿದೆಯಾ? ವಾಟ್ ಇಸ್ ದ ವ್ಯಾಲ್ಯೂ? ಯಾವುದು? CFS ವ್ಯಾಲ್ಯೂ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರೆ. ದಟ್ ಈಸ್ 0.8 ಡೆಲ್ಟಾ ಓ ಆರ್ -8 dq. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಇದೇನು NCERT ಇಲ್ಲ, ಬಟ್ ಅಪ್ಲಿಕೇಶನ್ ಲೆವೆಲ್ ಇಲ್ಲದ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ನೀಟ್ CET ಪಾಯಿಂಟ್ ಆಫ್ ನೀವು ಪರ್ಫೆಕ್ಟ್ ಆಗಬೇಕು. ಇವನ್ನೆಲ್ಲ ನೀವು ಹೆಂಗೂ ಆನ್ಲೈನ್ ಕ್ಲಾಸ್ ಅಲ್ದಿರ, ಅರ್ಥ ಆಯ್ತಾ, ರೆಗ್ಯುಲರ್ ಇದ್ದಿದ್ರೆ 1 2 ನಾನು ಮಾಡಿಬಿಟ್ಟು ಮಿಗತಾ ಬೇರೆ ಎಕ್ಸಾಂಪಲ್ಸ್ ಎಲ್ಲ ನಿಮಗೆ ಮಿಕ್ಕಿದ ಎಕ್ಸಾಂಪಲ್ಸ್ ಎಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ರೆ ನೀವೇ ಮಾಡಿಬಿಟ್ಟಿರೋರು ಇನ್ನೂ ಪರ್ಫೆಕ್ಟ್ ಆಗಿರೋದು ನೀವು. ಅರ್ಥ ಆಯ್ತಾ? ಇರಲಿ. ದಟ್ ಈಸ್ D3. ನೆಕ್ಸ್ಟ್ 1 2 3 1 2. ಅರ್ಥ ಆಯ್ತಾ? ಇದರಲ್ಲಿ 3, ಇದರಲ್ಲಿ 2 ಆರ್ಬಿಟಲ್ಸ್ ಇರುತ್ತೆ. 3 ಎಲೆಕ್ಟ್ರಾನ್ಸ್ ಇದಕ್ಕೆ ಹೋಗುತ್ತೆ, T2 ಹೋಗುತ್ತೆ. ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಇದ್ರ ಪ್ರಕಾರ ಬರೀಬೋದಾ? ಇದನ್ನ ಹೆಂಗ್ ಬರೀತೀರಾ? 2T1 EZ0, T2 EZ0, T2 EZ0 ಅದು ಕೇಳಿದ್ರೆ ಬರೀಬೋದು. ಹಂಗಿರ್ಬೇಕು. ಅರ್ಥ ಆಯ್ತಾ? ಅವನ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ 3. ವಾಟ್ ಇಸ್ ದ ಸ್ಪಿನ್ ವ್ಯಾಲ್ಯೂ? 3/2. ಅರ್ಥ ಆಯ್ತಾ? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್? ಎಷ್ಟು ಬೌರ್ ಮ್ಯಾಗ್ನೆಟನ್ ಅಂದಿರುತ್ತೆ? ಅರ್ಥ ಆಯ್ತಾ? ಬೇಕಾದ್ರೆ ನೋಡಿಲ್ಲಿ 3 ತಾನೆ. 3 + 2 5 ರೂಟ್ 15 ಆಗತ್ತಾ? ರೂಟ್ 15. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಮೊಮೆಂಟ್ ಕೇಳಿದ್ರೆ ಸಹ ಪರ್ಫೆಕ್ಟ್ ಇರ್ಬೇಕು. ನೀವು ಯಾವ್ದಾದ್ರು ಕೇಳ್ಕೊಳ್ಳಿ, ಟೇಬಲಲ್ಲೇ ಮೈಂಡಲ್ಲಿ ಇರಬೇಕು. ಅವಾಗ ಈಸಿ ಆಗುತ್ತೆ. ಅವಾಗ ಅದೇ ನಿಮಗೆ ನೀಟ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು.
ದಟ್ ಈಸ್ ಜೆಇಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಪ್ಯಾರಾಮ್ಯಾಗ್ನೆಟಿಸಮ್ ಅಲ್ವಾ? ವ್ಯಾಲ್ಯೂ ಎಷ್ಟು? -1.2 ಡೆಲ್ಟಾ ಓ ಆರ್ -12 dq ಅಲ್ವಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ D4 1 2 3 1 2 ಈಜಿ ಲೆವೆಲ್ ಅಲ್ಲಿ 2 ಆರ್ಬಿಟಲ್ಸ್ ಇರುತ್ತೆ, T20 3 ಆರ್ಬಿಟಲ್ಸ್ ಇರುತ್ತೆ. 1 2 3 ಉಂಡ್ಸ್ ರೂಲ್ ಫಾಲೋ ಆಗ್ತಾ ಇದೆ, ಎಲ್ಲ ಉಂಡ್ಸ್ ರೂಲ್ ಫಾಲೋ ಆಗ್ತಾ ಇದೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಟ್ ಫಾಲೋಸ್ ಉಂಡ್ಸ್ ರೂಲ್. ಐ ಸ್ಪಿನ್ ಕಾಂಪ್ಲೆಕ್ಸಸ್, ಆದ್ರಿಂದ ಇಲ್ಲಿ ಪೇರಪ್ ಆಗ್ತಿಲ್ಲ, ಇಲ್ಲಿ ಕಂಡೀಷನ್ ಗೊತ್ತಿದೆ. ಅರ್ಥ ಆಯ್ತಾ? ಡೆಲ್ಟಾ ಓ ಇಸ್ ಲೆಸ್ ದನ್ ಪಿ. ಅರ್ಥ ಆಗಿದೆಯಾ? ಹೌ ಮೆನಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್? 4. ಅರ್ಥ ಆಯ್ತಾ? ಇಟ್ ಈಸ್ 2 ಸ್ಪಿನ್ ವೇಲ್, ಯಾಕಂದ್ರೆ ಒಂದೊಂದು ಆಫ್ 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 ಎಷ್ಟಾಯ್ತು? 2. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4 ಆಯ್ತಾ? 4 + 2 6 6 24 ಆಯ್ತಾ? 24. ಅರ್ಥ ಆಗ್ತಿದೆಯಾ? ಇಟ್ ಇಸ್ ಆಲ್ಸೋ ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ವಾಟ್ ಇಸ್ ದ ವ್ಯಾಲ್ಯೂ? CFSE ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ದಟ್ ಈಸ್ -0.6 ಡೆಲ್ಟಾ ಓ ಅಥವಾ -6 dq. ರಿಮೆಂಬರ್, ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ನೀವು ಮಾಡಿದ್ದೀರಾ. D4 ನಲ್ಲಿ ಏನಿತ್ತು ಅಂತ ನೀವೇ ಮಾಡಿದಿರ್ತಾನೆ. ಫಾರ್ಮುಲಾ ಯಾವುದು? CFSE is equal to -0.4 p plus 0.6 q into delta O. Next, D5 1 2 3 1 2 ಈಸಿ. ಏನು? T2C 3 ಈಸಿ 2 ಅಲ್ವಾ? ಇದರಲ್ಲಿ 5 ಎಲೆಕ್ಟ್ರಾನ್ಸ್ 1 2 3 4 5 ಪರ್ಫೆಕ್ಟ್ ಆಗಿ ಉಂಡ್ಸಿನ ಪ್ರಕಾರ ಫಿಲ್ ಆಗಿದೆ. ಇವಾಗ T2C 3 ಈಸಿ 2 ಅಲ್ವಾ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ T2C 3 ಈಸಿ 2. ಅವರ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 5. ಅರ್ಥ ಆಯ್ತಾ? ಇದು 2.5 ಅಲ್ವಾ? 2.5 ಹೇಗೆ? ಆಫ್ 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 ಸ್ಪಿನ್ ವ್ಯಾಲ್ಯೂ ದಟ್ ಈಸ್ 2.5. ಅರ್ಥ ಆಯ್ತಾ? ವಾಟ್ ಈಸ್ ದ magnetic moment value? √35. √35 because the number of unpaired electrons is 5. 5 plus 2 7. 7 into 5 35. √35 ಅಲ್ವಾ? ನೆಕ್ಸ್ಟ್, ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಇದನ್ನ ಆಕ್ಚುಲಿ ಫೆರೋಮ್ಯಾಗ್ನೆಟಿಕ್ ಅಂತ ಕೂಡ ಕರಿತೀವಿ. ಹೇಳಿ, ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇರಿ, ನೀವು ಫೆರೋ ಏನು ಡಿಸ್ಕಸ್ ಮಾಡಿಲ್ಲ, ಪ್ಯಾರನ ಡಯಾನ್ ಅಂತ ಮಾತ್ರ ಡಿಸ್ಕಸ್ ಮಾಡಿದ್ದಾನೆ. ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ವಾಟ್ ಈಸ್ ದ ವ್ಯಾಲ್ಯೂ? ಅರ್ಥ ಆಯ್ತಾ? ಇದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರಿ. CFS ವ್ಯಾಲ್ಯೂ 0 ಅಂತ. CFS ವ್ಯಾಲ್ಯೂ 0 ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿದೀರಾ. ನೆನಪ ಇದೆಯಾ? ನೆಕ್ಸ್ಟ್, ಅದೇ ತರ D6 ಅಲ್ಲಿ ಕೂಡ ದಟ್ ಈಸ್ T2C. ಇದು T2C. ಅರ್ಥ ಆಯ್ತಾ? ಇವಾಗ ನೋಡಿ, ಇಲ್ಲಿ 6 ಎಲೆಕ್ಟ್ರಾನ್ಸ್ ಹೆಂಗ್ ಅಕಾಮಿಡೇಟ್ ಆಗಿರ್ತಾವೆ ಅಂದ್ರೆ, ಉಣಿಸ್ಗಳ ಪ್ರಕಾರ 1 2 3 4 5 6ನೇದು ಪೇರಪ್ ಆಗಿದೆ. ಇವಾಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4. ಅನ್ಪೇರ್ಡ್ ಬಂದು ಇವಾಗ ಇದರಲ್ಲೊಂದು 4 ಅನ್ಪೇರ್ಡ್. 4 ಅನ್ಪೇರ್ಡ್ ಇದ್ದಾಗ ವಾಟ್ ಇಸ್ ದ ಸ್ಪಿನ್ ವ್ಯಾಲ್ಯೂ? 2. ಅರ್ಥ ಆಯ್ತಾ? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎನ್ ವ್ಯಾಲ್ಯೂ 4 ತಾನೆ. 4 ಇದ್ದಾಗ ಎಷ್ಟು? √24. ಅರ್ಥ ಆಯ್ತಾ? ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್, ಯಾಕೆಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಅರ್ಥ ಆಯ್ತಾ? ವಾಟ್ ಈಸ್ ದ ವ್ಯಾಲ್ಯೂ? ನೀವೇ ಕ್ಯಾಲ್ಕುಲೇಟ್ ಮಾಡಿದೀರಾ. ಅರ್ಥ ಆಯ್ತಾ? ಎಷ್ಟು ನೋಡಿಲಿ, ಇದಕ್ಕೆ ನೋಡಿ, ವೆರಿ ಸಿಂಪಲ್. ಪಿ ವ್ಯಾಲ್ಯೂ ಎಷ್ಟು ಬರ್ತಿಲ್ಲ? ಪಿ ವ್ಯಾಲ್ಯೂ 1 2 3 4. ಕ್ಯೂ ವ್ಯಾಲ್ಯೂ ಎಷ್ಟು? 2. ಅರ್ಥ ಆಯ್ತಾ? ಇವಾಗ ಎಷ್ಟು ಬರುತ್ತಪ್ಪ ಅಂದ್ರೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಯಾವ್ದು ಫಾರ್ಮುಲಾ ಹಾಕಿ -0.4
ಡೆಲ್ಟಾ ಓ ಓವರ್ ಆರ್ ಮೈನಸ್ 4 ಡಿ ಕ್ಯೂ. ಹೆಂಗಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ ಸಿ ಎಫ್ ಎಸ್ ಸಿ CFSC is equal to minus 0.4 P plus 0.6 Q into delta O. ಅರ್ಥ ಆಯ್ತಾ? ಇವಾಗ ಇಲ್ಲಿ ಮೈನಸ್ 0.4 ಇಂಟು ಇದು 4 ಪ್ಲಸ್ 0.6 ಇಂಟು ಇದು 2. ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. 4 4 16, ದಟ್ ಈಸ್ ಮೈನಸ್ 1.6 ಪ್ಲಸ್ 6 12 1.2. ಅರ್ಥ ಆಯ್ತಾ? ಇಂಟು ಡೆಲ್ಟಾ ಓ ದಟ್ ಇಸ್ ಈಕ್ವಲ್ ಟು ಮೈನಸ್ 0. ಅರ್ಥ ಆಯ್ತಾ? 4 ಡೆಲ್ಟಾ ಓ ಬಂತಾ? ನೀವೇ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅವಾಗಲೇ. ನಾವು D6 ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಕ್ಲಾಸ್. D6 ಅಲ್ಲಿ ಎಷ್ಟು ಬಂತು? ಇಷ್ಟ ತಾನೆ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಅದೇ ತರ D7 1 2 3 1 2 3 ಆರ್ಬಿಟಲ್ಸ್ ಅಲ್ಲಿ. D7 ಅಂದ್ರೆ ನೋಡಿಲಿ, ಉಣ್ಸ್ಕೂಲ್ ಪ್ರಕಾರ ನೋಡಿಲಿ 1 2 3 4 5 6 7. ಇವಾಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 3. 1 2 3 ಅನ್ಪೇರ್ಡ್ ಬಂದು 3. ಚೆನ್ನಾಗಿ ತಿಳ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬರುತ್ತೆ? ದಟ್ ಈಸ್ 3/2 ಸ್ಪಿನ್ ವ್ಯಾಲ್ಯೂ. ದಿಸ್ ರೂಟ್ 15. ಇದು ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಇವಾಗ CFSC ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲೇ ಎಷ್ಟಾಯ್ತು? 5 ಆಯ್ತು. ಇಲ್ಲಿ 2. ಇದನ್ನ 0.6 ಇಂಟು 2 ಇದೆ. ಇದನ್ನೇನು ಚೇಂಜ್ ಮಾಡೋದು ಬೇಡ. ಇಲ್ಲಿ ಮೈನಸ್ 0.4 ಇಂಟು 5 ಅಲ್ವಾ? ಅವಾಗ ಎಷ್ಟು ಬರುತ್ತೆ? 4 5 20, ದಟ್ ಈಸ್ ಮೈನಸ್ 2.0. ಅರ್ಥ ಆಯ್ತಾ? ಪ್ಲಸ್ 1.2 ಇಂಟು ಡೆಲ್ಟಾ ಓ ದಟ್ ಇಸ್ ಈಕ್ವಲ್ ಟು ಎಷ್ಟು ಬಂತು? ದಟ್ ಈಸ್ ಮೈನಸ್ 0.8 ಡೆಲ್ಟಾ ಓ ಅಥವಾ 8 minus 8 dq. minus 8 dq ಎಷ್ಟು ಬಂತು? ಮೈನಸ್ 0.8 ಡೆಲ್ಟಾ ಓ ಅಥವಾ ಮೈನಸ್ 8 dq. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ D8 1 2 3 4 5 ಎಲೆಕ್ಟ್ರಾನ್ ಸೆಲೆಕ್ಟ್ ಮಾಡೋಣ. 8 ಎಲೆಕ್ಟ್ರಾನ್ಸ್ ಇದಾವೆ ಡಿ ಅಲ್ಲಿ. 8ಅಲ್ಲಿ T2Cಗೆ ಫಸ್ಟ್ ಉಣ್ಸ್ಕೂಲ್ ಪ್ರಕಾರ 3 ಬರುತ್ತೆ, ಮತ್ತೆ ECಗೆ 2 ಆಗುತ್ತೆ. 5 ಆಗೋಯ್ತು. 6 7 8 8 ಆಗೋಯ್ತಾ? ಅವ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2. 2 ಇದ್ದಾಗ ಎಷ್ಟು ಬರುತ್ತೆ? 1. ಅರ್ಥ ಆಯ್ತಾ? ವಾಟ್ ಇಸ್ ರೂಟ್ 8. ಅರ್ಥ ಆಯ್ತು? ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಎನಿ ಡೌಟ್? ಅರ್ಥ ಆಗ್ತಿದೆಯಾ? ನಾವು ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಮೈನಸ್. ಅರ್ಥ ಆಯ್ತಾ? ಮೈನಸ್ ದಟ್ ಈಸ್ 1.2 ಇಂಟು ಡೆಲ್ಟಾ ಓ ಆರ್ ಮೈನಸ್ 12 dq. ಜ್ಞಾಪಕ ಇದೆಯಾ? ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. ಮಾಡಿದೀವಿ ನೋಡಿ ಬೇಕಾದ್ರೆ. ನೆಕ್ಸ್ಟ್ ದಟ್ ಈಸ್ D9. ಅರ್ಥ ಆಯ್ತಾ? 1 2 3 1 2 ಏನಿವು? T2C ಆರ್ಬಿಟಲ್ಸ್ 3, EC ಆರ್ಬಿಟಲ್ಸ್ 2 ಬರೀದೀವಿ ಅಷ್ಟೇ. ಅರ್ಥ ಆಯ್ತಾ? ಇವಾಗ 9 ಎಲೆಕ್ಟ್ರಾನ್ಸ್ ಇದೆ. ಉಣ್ಸ್ಕೂಲ್ ಪ್ರಕಾರ 1 2 3 4 5 6 7 8 9. ಅವರ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಓನ್ಲಿ 1. ಒಂದು ಮಾತ್ರ ಇದೆ. 1 ಅನ್ಪೇರ್ಡ್ ಇದೆ. 1 ಅನ್ಪೇರ್ಡ್ ಇದ್ದಾಗ ವಾಟ್ ಇಸ್ ಸ್ಪಿನ್ ವ್ಯಾಲ್ಯೂ? ಆಫ್.
ಅರ್ಥ ಆಯ್ತಾ? ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್? √3. ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ವಾಟ್ ಇಸ್ ದ ವ್ಯಾಲ್ಯೂ? -0.6 ಡೆಲ್ಟಾ ಓ ಆರ್ -6 dq ಅಲ್ವಾ? ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವೇ? ಎನಿ ಡೌಟ್? ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಗಿದೆಯಾ? ಇವಾಗ ಈ ಟೇಬಲ್ ನೀವು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀರಾ ಅಂದ್ರೆ ನೋಡಿ. ನೆಕ್ಸ್ಟ್ D10 T2G 3 ಆರ್ಬಿಟಲ್ಸ್ ಇದಾವೆ. EG 2 ಆರ್ಬಿಟಲ್ಸ್ ಇದೆ. 10 ಎಲೆಕ್ಟ್ರಾನ್ಸ್ ಅಲ್ಲಿ ಎಣಿಸ್ಕೊಳ್ಳೋ ಪ್ರಕಾರ 1 2 3 4 5 6 7 8 9 10. Amino number of unpaired electrons 0. What is the spin value? 0. ಅಲ್ವಾ? What is the magnetic moment? 0. It is diamagnetic. It is diamagnetic. ಅರ್ಥ ಆಯ್ತಾ? What is the CFS value? 0. ಅರ್ಥ ಆಯ್ತಾ? ನೋಡಿ ಇಲ್ಲಿ D1 ಏನಿದೆಯೋ D6 ಅದು CFS ವ್ಯಾಲ್ಯೂ ಚೆನ್ನಾಗಿ ಬಿಟ್ಕೋ. D2 ಏನಿದೆಯೋ D7 ಅದು. D3 ಏನೊಂದಿದೆಯೋ D3 ಏನೊಂದಿದೆಯೋ D8. D4 ಏನೊಂದಿದೆಯೋ ದಟ್ ಇಸ್ D9. CFS ವ್ಯಾಲ್ಯೂಸ್. ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ ಕೂಡ ಸೇಮ್, ಸ್ಪಿನ್ ವ್ಯಾಲ್ಯೂ ಕೂಡ ಅರ್ಥ ಆಯ್ತು, ಸೇಮ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕೂಡ ನೋಡಿ ಕರೆಕ್ಟ್. ನೀವು 1 2 3 4 ಇನ್ನು ಇದು D5 and D10 0. ನೀವು 4 ಜ್ಞಾಪಕ ಇಟ್ಕೊಂಡಿದ್ರೆ ನೆಕ್ಸ್ಟ್ D6 D7 D8 D9 ಕೂಡ ಜ್ಞಾಪಕ ಇಟ್ಕೋಬಹುದು. ಅರ್ಥ ಆಗಿದೆಯಾ? ಈ ಟೇಬಲ್ ಜ್ಞಾಪಕ ಇತ್ತು ಅಂದ್ರೆ ನಿಮಗೆ ನೀಟ್ ಪಾಯಿಂಟ್ ಆಫ್ ವ್ಯೂ ಇದ್ರ ಮೇಲೆ ಯಾವುದೇ ಕ್ವಶನ್ ಕೇಳ್ಕೊಳ್ಳಿ ಅಟೆಂಡ್ ಮಾಡ್ಬಿಡ್ಬೋದು. ಅರ್ಥ ಆಗಿದೆ? ಇದ್ರ ಜೊತೆಗೆ ಇದು ಓನ್ಲಿ ಹೈ ಸ್ಪಿನ್ ಕಾಂಪ್ಲೆಕ್ಸಸ್, ಇನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಇನ್ ಪ್ರೈನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಇದು ವೀಕ್ ಲಿಗ್ಯಾಂಡ್ಸ್ ತಾನೆ, ಇನ್ ಪ್ರೈನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಅವಾಗ ಲೋ ಸ್ಪಿನ್ ಕಾಂಪ್ಲೆಕ್ಸಸ್. ಆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಕಂಡೀಷನ್ ಗೊತ್ತಿದೆ, ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪಿ. ಅರ್ಥ ಆಯ್ತಾ? ಆ ಲೋ ಸ್ಪಿನ್ ಕಾಂಪ್ಲೆಕ್ಸ್ಗೆ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಬಂದ್ಬಿಟ್ರೆ ವಿತ್ ಅನ್ ಎಕ್ಸಾಂಪಲ್. ಅರ್ಥ ಆಯ್ತಾ? ನೀವು ಅಲ್ಲಿಗೆ ಅಪ್ಲಿಕೇಶನ್ ಲೆವೆಲ್ಗೆ ನೀವು ಟೆಟ್ರಾಹೈಡ್ರಲ್ ಆಕ್ಟಾಹೈಡ್ರಲ್ ಎಲ್ಲ ಕಂಪ್ಲೀಟ್ ಆದಂಗೆ. ಅದ್ರ ಜೊತೆಗೆ ಟೆಟ್ರಾಹೈಡ್ರಲ್ ಕೂಡ ಇದೆ. ಟೆಟ್ರಾಹೈಡ್ರಲ್ ಪರ್ಫೆಕ್ಟ್ ಆಗ್ಬಿಟ್ಟಿದ್ರೆ ಅಂದ್ರೆ ಮುಗೀತು. ಅರ್ಥ ಆಯ್ತಾ? ಮತ್ತೆ ಕಲರ್ ಅರ್ಥ ಆಯ್ತಾ? ಇನ್ನು ಮ್ಯಾಗ್ನೆಟಿಕ್ ಮೂಮೆಂಟ್ ಗೊತ್ತಾಗ್ಬಿಟ್ಟಿದೆ. ಕಲರ್ ಪ್ರಾಪರ್ಟಿ ಒಂದು ಡಿಸ್ಕಸ್ ಮಾಡಿದ್ರೆ ಕ್ರಿಸ್ಟಫ್ ಹೇಳ್ತೀವಿ ಎಲ್ಲ ಅದಲ್ಲಿ. ಅರ್ಥ ಆಯ್ತಾ? ಇವಾಗ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಫಾರ್ಮುಲಾ ಏನು? ಕೆನ್ ಆಫ್ ದಿಸ್ ಬರ್ಕೊಂಡಿದ್ದೀರಾ? ಸ್ಕ್ರೀನ್ ಶಾಟ್ ತಗೊಳ್ಳಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಟೇಬಲ್ ಎಲ್ಲ. ಅರ್ಥ ಆಗಿದೆಯಾ? ಕೆನ್ ಆಫ್ ದಿಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. CFSE value in low spin octahedral complexes. CFSE value in low spin octahedral complex. CFSE value in low spin octahedral complexes. ಅರ್ಥ ಆಯ್ತಾ? ಇಲ್ಲಿ ಈ ಲೋ ಸ್ಪಿನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ನೀವು ಡಿಸ್ಕಸ್ ಮಾಡಲಿಕ್ಕೆ, ಅರ್ಥ ಆಯ್ತಾ? ಲೋ ಸ್ಪಿನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಡಿಸ್ಕಸ್ ಮಾಡಲಿಕ್ಕೆ ವೆರಿ ಸಿಂಪಲ್. D1 D2 D3 ಏನು ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ ಹೇಳಿ? ಅರ್ಥ ಆಯ್ತಾ? T2G 3 ಆರ್ಬಿಟಲ್ಸ್ ಇರುತ್ತೆ. ಅರ್ಥ D1 ಇತ್ತ ಸೇಮ್ ಬರುತ್ತೆ, D2 ಇತ್ತ ಸೇಮ್ ಬರುತ್ತೆ, D3 ಇತ್ತ ಸೇಮ್ ಬರುತ್ತೆ. D4 ಬಂದಾಗ ಮಾತ್ರ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. D4 ಬಂದಾಗ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಪೇರಪ್ ಆಗತ್ತ. ಇಲ್ಲಿ ಡೆಲ್ಟಾ ಓ ಇಸ್ ಗ್ರೇಟರ್ ದ್ಯಾನ್ ಪೇರಿಂಗ್ ಎನರ್ಜಿ ಇದ್ರೆ ಅವಾಗೇನತ್ತೆ ಕೆಳಗಡೆನೆ ಪೇರಪ್ ಆಗುತ್ತೆ ಫೋರ್ತ್ ಎಲೆಕ್ಟ್ರಾನ್. ಅರ್ಥ ಆಯ್ತು? ನೋಡಿ ಇಲ್ಲಿ ಇವು 5D ಆರ್ಬಿಟಲ್ಸ್ 1 ನೋಡಿ ಇಲ್ಲಿ 1 2 3 4 5D ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಇವಾಗ ಆವರೇಜ್ ಎನರ್ಜಿ ಆಫ್ ಡಿ ಆರ್ಬಿಟಲ್ಸ್ ಅಂತ ತಗೊಳ್ಳೋಣ, ಡಿಜನರೇಟ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇವಾಗ ಏನ್ ಮಾಡೋಣ,
T2G ಇದು EG. ಅರ್ಥ ಆಯ್ತಾ? ಇದು ತುಂಬ ಜಾಸ್ತಿ ಇರುತ್ತೆ. ಯಾವುದಿದು? ಐ ಸ್ಪಿನ್ ಕಾಂಪ್ಲೆಕ್ಸಸ್. ಅದೇ ಇದು T2G, ಇದು EG. ಬೇಕಾದರೆ ಇದನ್ನು ನಾಟೆಡ್ ಲೆನ್ಸ್ ತೋರಿಸಿ. ಈಸಿ ಹೇಳ್ತಾನೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಅರ್ಥ ಆಯ್ತಾ? ಇಲ್ಲೇನಾಗಿದೆ? ಇಲ್ಲಿ ಡೆಲ್ಟಾ ಓ ಈಸ್ ಗ್ರೇಟರ್ ದೆನ್ ಪೇರಿಂಗ್ ಎನರ್ಜಿ. ಇಲ್ಲಿ ಡೆಲ್ಟಾ ಓ ಅಂದ್ರೆ ಇವೇನಿವು ಐ ಸ್ಪಿನ್ ಕಾಂಪ್ಲೆಕ್ಸಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇನ್ ಪ್ರೆಸೆನ್ಸ್ ಆಫ್ ವೀಕ್ ಲಿಗ್ಯಾಂಡ್ಸ್, ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ನಾವು ಇಲ್ಲಿ CFSE ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಹೆಂಗಪ್ಪ ಅಂದ್ರೆ, ಅರ್ಥ ಆಯ್ತಾ? ನಾವು ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಏನಪ್ಪ ಅಂದ್ರೆ, ನೋಡಿಲಿ, CFSE is equal to minus 0.4 into P. P ಅಂದ್ರೆ ಗೊತ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ T2G orbitals, plus 0.6 into Q. What is Q? Number of electrons in these orbitals. ಅರ್ಥ ಆಯ್ತಾ? ಇಂಟು ಡೆಲ್ಟಾ ಓ ಪ್ಲಸ್, ಅರ್ಥ ಆಯ್ತಾ, MP. ಅರ್ಥ ಆಯ್ತಾ? ಬರ್ಕೊಳ್ಳಿ, ಫಾರ್ಮುಲಾ ಬರ್ಕೊಂಡಿದ್ದೀರಾ? ಇದು ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ವೇರ್ M is number of pairs of electrons caused by the ligands ಇಂದ, ಅರ್ಥಾತ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇಂದ ಎಷ್ಟು ಪೇರಪ್ ಆಗಿದೆ ಅಂತ. ವೇರ್ M is, ಬರೀರಿ, ವೇರ್ M is the number of electrons ಅಥವಾ number of pairs of electrons ಅಂದರೆ number of pairs of electrons, pairs ಆಗ್ತಕ್ಕಂಥದ್ದು, number of pairs of electrons caused by the ligands. ಅರ್ಥ ಆಯ್ತಾ? where P is the pairing energy. Where P is the pairing energy. ಅರ್ಥ ಆಗಿದೆಯಾ? ನಾವು ಬರ್ಕೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ D1 ತಗೊಳ್ಳೋಣ. ಅರ್ಥ ಆಯ್ತಾ? ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಸ್ಪ್ಲಿಟ್ಟಿಂಗಿಗೆ ಫ್ರೀ ಸ್ಟೇಟ್ ತಗೊಳ್ತಾ ಇಲ್ಲ. ಅರ್ಥ ಆಯ್ತಾ? ಫ್ರೀ ಸ್ಟೇಟ್ ತಗೊಂಡ್ರು ಅಂತ ಬಿಟ್ರು ಅಂತ 1 2 3 4 5. ಅರ್ಥ ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಇದೇನಿದು T2G ಲೆವೆಲ್, ಇದೇನಿದು EG ಲೆವೆಲ್. ಇವು ಆರ್ಬಿಟಲ್ಸ್ ಅಂತ ಗೊತ್ತಿದೆ, DXY, DYZ, DXZ. ಅರ್ಥ ಆಯ್ತಾ? DX² - Y² and DZ². ಇದು DX² - Y². ನಾನು ಮೇಲ್ಗಡೆ ಬರೀತೀನಿ, DX² - Y² and DZ². ಎರಡು ಆರ್ಬಿಟಲ್ಸ್ ಇವ DZ². ಅರ್ಥ ಆಯ್ತು? ಇವಾಗ DXY, DYZ, DXZ. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ? ನಾವೊಂದು D1 ಅಂತ ತಗೊಳ್ಳೋಣ. ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಓನ್ಲಿ 1 ಎಲೆಕ್ಟ್ರಾನ್ಸ್. ಯಾವ ಇವು? ಡಿಸೆಂಟ್ರೇಟ್ d ಆರ್ಬಿಟಲ್ಸ್ ಬೈ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? 1 ಎಲೆಕ್ಟ್ರಾನ್ ಯಾವುದಕ್ಕೆ ಹೋಗುತ್ತೆ? ಇದಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ? ಅವಾಗ ವ್ಯಾಲ್ಯೂ ಏನು ಚೇಂಜ್ ಆಗಲ್ವಾ? ಇಲ್ಲ, M ವ್ಯಾಲ್ಯೂ ಏನಿಲ್ಲ, 0. P ವ್ಯಾಲ್ಯೂ 0. ಅವಾಗ ಏನಾಗುತ್ತೆ? ಸೇಮ್. ಅದರಲ್ಲಿ ಐ ಸ್ಪಿನ್ ಅಲ್ಲಿ ಏನು ಬಂದಿರುತ್ತೋ ಏನು ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಇವಾಗ D12 ತಗೊಳ್ಳೋಣ. ಅರ್ಥ ಆಯ್ತಾ? D12 ತಗೊಂಡ್ರೆ ಏನಾಗುತ್ತೆ? ಇವೊಂದು ಎಕ್ಸ್ಪೀರಿಯನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಅಲ್ಲಿ ಒಂದು ಕೆಲಸ ಮಾಡಿ, ನಾವು ಎಕ್ಸಾಂಪಲ್ ಯಾವ್ದು ತಗೊಂಡಿದ್ವಿ? ಅರ್ಥ ಆಯ್ತಾ? ಎಕ್ಸಾಂಪಲ್
D1 ಕಾನ್ಫಿಗರೇಷನ್ಗೆ, ದಟ್ ಈಸ್ ಟೈಟಾನಿಯಂ 3+ ತೊಗೊಂಡಿದ್ವಲ್ಲ, ಟೈಟಾನಿಯಂ 3+. ಲಿಗ್ಯಾಂಡ್ ಮಾತ್ರ ನೀವು ಚೇಂಜ್ ಮಾಡಿ, ಇಲ್ಲಿ ಸೈನೈಡ್ ಲಿಗ್ಯಾಂಡ್ ಹಾಕಿ ಅಷ್ಟೇ. ಎಕ್ಸಾಂಪಲ್, ಸ್ಟ್ರಾಂಗ್ ಲಿಗ್ಯಾಂಡ್ ತಾನೆ, ಅರ್ಥ ಆಯ್ತಾ? ಈ ಒಂದು ದಿ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಓನ್ಲಿ 1 ಎಲೆಕ್ಟ್ರಾನ್, ಎಲ್ಲಿ ಪ್ಯಾರಪಕ್ ತಂದು ಇಲ್ಲ, ಅದು ಇದಕ್ಕೆ ಬರುತ್ತೆ, ಲೋಯರ್ ಎನರ್ಜಿ ಬರುತ್ತೆ. ಲೋಯರ್ ಎನರ್ಜಿ ಬಂದಾಗ ಸೇಮ್ ವ್ಯಾಲ್ಯೂ, ಏನು ಚೇಂಜ್ ಆಗಲ್ಲ, ಆಗಲ್ಲ. D2 ಇದ್ದಾಗ ಕೂಡ ಚೇಂಜ್ ಬರಲ್ಲ, ಅರ್ಥ ಆಯ್ತಾ? D3 ಇದ್ದಾಗ ಕೂಡ ಚೇಂಜ್ ಬರಲ್ಲ, ಯಾಕೆ? 3 ಎಲೆಕ್ಟ್ರಾನ್ಸ್ ಇದ ಬರುತ್ತೆ. ಇವಾಗ D4 ಆದಾಗ ನಮಗೆ ಚೇಂಜ್ ಬರುತ್ತೆ. ಆದ್ರಿಂದ D1, D2, D3 ಐಸ್ಪಿನ್ ಕಾಂಪ್ಲೆಕ್ಸಸ್ ಏನಿದೆಯೋ D1, D2, D3 ಸೇಮ್ ವ್ಯಾಲ್ಯೂಸ್ ಏನು ಚೇಂಜ್ ಮಾಡಬೇಡಿ, ಯಾಕಂದ್ರೆ MP ವ್ಯಾಲ್ಯೂ ಏನಿಲ್ಲ. ಅರ್ಥ ಆಯ್ತಾ? ಇವಾಗ ನಿಮಗೆ MP ವ್ಯಾಲ್ಯೂ ಬರ್ತಕ್ಕಂಥದ್ದು, ಅರ್ಥ ಆಯ್ತಾ? ಇವಾಗ ನಿಮಗೆ MP ವ್ಯಾಲ್ಯೂ ಬರ್ತಕ್ಕಂಥದ್ದು. M ಅಂದ್ರೆ ಏನು, P ಅಂದ್ರೆ ಏನು ಗೊತ್ತಿದ್ಯಾ? ಇವಾಗ ಫೋರ್ತ್ ಎಲೆಕ್ಟ್ರಾನ್ ಇವಾಗ ಹಿಂಗಿದೆಯಲ್ಲ, ನೋಡಿಲಿ ಹಿಂಗಿದೆಯಲ್ಲ, ಇವಾಗ 4th ಎಲೆಕ್ಟ್ರಾನ್ ಇಲ್ಲೇ ಪ್ಯಾರಪ್ ಆಗುತ್ತೆ, ಮೇಲ್ಗಡೆ ಹೋಗುತ್ತಾ ಅಂತ? ಮೇಲ್ಗಡೆ ಹೋಗಲ್ಲ, ಇಲ್ಲೇ ಬರುತ್ತೆ. ಯಾಕೆ ಹೇಳಿ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, SFL ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಯಾವ 4th ಎಲೆಕ್ಟ್ರಾನ್ ಇಲ್ಲೇ ಪ್ಯಾರಪ್ ಆಯ್ತೋ ಅವಾಗ EG 0, T2 ಎಷ್ಟು 4. ಅರ್ಥ ಆಯ್ತಾ? ಇಲ್ಲಿ M ಎಷ್ಟು ಪೇರಿಂಗ್, ಅರ್ಥ ಆಯ್ತಾ? ಇಲ್ಲೇನು ನಂಬರ್ ಆಫ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ 1. ಅರ್ಥ ಆಯ್ತಾ? ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ D4 ಇಂದ ಹಿಡಿದು D4, D5, D6, D7, D8, D9, D10 ವರೆಗೂ ಇದರಲ್ಲೇ ಡಿಸ್ಕಸ್ ಮಾಡಿಬಿಟ್ಟು, ಇದಕ್ಕೂ ಅರ್ಥ ಆಯ್ತು ಒಂದು ಟೇಬಲ್ ಬರೆಸ್ಬಿಟ್ಟು, ಅರ್ಥ ಆಯ್ತಾ? ಟೆಟ್ರಾಯ್ಡಲ್ ಕಾಂಪ್ಲೆಕ್ಸಸ್ ಮುಗಿಸ್ಬಿಡೋಣ. ಅರ್ಥ ಆಯ್ತಾ? ಟೆಟ್ರಾಯ್ಡಲ್ ಕಾಂಪ್ಲೆಕ್ಸಸ್ ಮುಗಿಸಿದಾದ್ಮೇಲೆ ಅದರಲ್ಲಿ ಎಲೆಕ್ಟ್ರಾನ್ಸ್ ವಿತ್ ಅನ್ ಎಕ್ಸಾಂಪಲ್ ಅಪ್ಲಿಕೇಶನ್, ಅದು ನಿಮಗೆ NCERT ಟೆಟ್ರಾಯ್ಡಲ್ ಕಾಂಪ್ಲೆಕ್ಸ್ ಹೆಂಗೆ ಬರೀತಕ್ಕಂಥದ್ದು ಮಾತ್ರ NCERT ಇದೆ. ಅದರಲ್ಲಿ ಅಪ್ಲಿಕೇಶನ್ ಲೆವೆಲ್ಗಳಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಅರ್ಥ ಆಯ್ತು? ಥ್ಯಾಂಕ್ ಯು.